ಕರೆತಾರೆ ಸುಂದರನ ಮಾರ ಸುಂದರನ ಸುಕುಮಾರ ಶರೀರನ ನೀರೇ ನೀ ಕರೆ ತಾರೆ ಸುಂದರನ ಮಾರ ಸುಂದರನ ಸುಕುಮಾರ ಶರೀರನ ನೀರೇ ನೀ ಕರೆ ತಾರೆ ಸುಂದರನ ಮಾರ ಸುಂದರನ ಸುಕುಮಾರ ಶರೀರನ ನೀರೇ ನೀ ಕರೆ ತಾರೆ ಗೊಲ್ಲರ ಮನೆಯೊಳಗೆ ಗೊಲ್ಲರ ಮನೆಯೊಳಗೆ ಇದ್ದ ಪಾಲ್ ಮೊಸರ ಗೊಲ್ಲರ ಮನೆಯೊಳಗೆ ಇದ್ದ ಪಾಲ್ ಮೊಸರ ಮೆಲ್ಲನೆ ಮೆಲ್ಲುವ ಮೆಲ್ಲನೆ ಮೆಲ್ಲುವ ವಲ್ಲಭಾರಾಯಣ ನೀರೇ ನೀ ಕರೆತಾರೆ ಸುಂದರನ ಮಾರ ಸುಂದರನ ಸುಕುಮಾರ ಶರೀರನ ನೀರೇ ನೀ ಕರೆತಾರೆ ಯಾದವರಾಯನ ಆದರಿಸಿದನ ಯಾದವರಾಯನ ಆದರಿಸಿದನ ವೇದ ವೇದಾಂತನ ಯಾದವ ಪ್ರಿಯನ ವೇದ ವೇದಾಂತನ ಯಾದವ ಪ್ರಿಯನ ವರಗೌರಿಪುರದಲ್ಲಿ ವರಗೌರಿಪುರದಲ್ಲಿ ವಾಸವಾಗಿಹನ ವರಗೌರಿಪುರದಲ್ಲಿ ವಾಸವಾಗಿಹನ ವರದ ಪುರಂದರ ವರದ ಪುರಂದರ ವಿಠಲಾರಾಯಣ ನೀರೇ ನೀ ಕರೆತಾರೆ ಸುಂದರನ ಮಾರ ಸುಂದರನ ಸುಕುಮಾರ ಶರೀರನ ನೀರೇ ನೀ ಕರೆತಾರೆ ಆನಂದಮಾನಂದಕರಂ ಪ್ರಸನ್ನಂ ಜ್ಞಾನಸ್ವರೂಪಂ ನಿಜಬೋಧಯುಕ್ತಂ ಯೋಗೀಂದ್ರಮೀಡ್ಯಂ ಭವರೋಗವೈದ್ಯಂ ಶ್ರೀಮತ್ಪರಂ ಬ್ರಹ್ಮಗುರುಂ ಸ್ಮರಾಮಿ. ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಸರ್ವೋಪನಿಷದೋ ಗಾವಃ ದೋಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸಃ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ಸೃಷ್ಟಿಮೂಲದಲ್ಲಿ ಅನವರತವೂ ಬೆಳಗುತ್ತಿರುವ ಪರಂಜ್ಯೋತಿ ರೂಪವಾದ ಗುರುತತ್ವಕ್ಕೆ ನಮೋ ನಮಃ. ಹೃದಯ ಮಂದಿರದಲ್ಲಿ ಬೆಳಗುತ್ತಿರುವ ಜ್ಞಾನ ವಿಜ್ಞಾನ ಘನರಾದ ಸದ್ಗುರು ದಂಪತಿಗಳ
ಪವಿತ್ರ ಪದಪದ್ಮಗಳಿಗೆ ಹಾರ್ದವಾದ ಪ್ರಣಾಮಗಳು. ಎಲ್ಲ ಸಹೃದಯರಾದ ಜಿಜ್ಞಾಸುಗಳಿಗೂ ಹಾರ್ದಿಕವಾದ ನಮನಗಳು. ಭಗವದ್ಗೀತಾ ಪ್ರವಚನ ಮಾಲಿಕೆಯ 108ನೆಯ ಕುಸುಮವನ್ನು ಜಗದ್ಗುರುವಾದ ಶ್ರೀಕೃಷ್ಣನ ಪದಪದ್ಮಗಳಲ್ಲಿ ಅರ್ಪಿಸ್ತಾ ಇದ್ದೇನೆ. ಈ ಹಿಂದಿನ ಪ್ರವಚನದಲ್ಲಿ ಶ್ರೀಕೃಷ್ಣ ಪ್ರಭು ನಿನಗೆ ಪರತತ್ವವನ್ನು ಸಂಕ್ಷೇಪವಾಗಿ ನಿನಗೆ ತಿಳಿಸ್ಕೊಡ್ತೇನೆ. ಯಾವ ಪರತತ್ವವನ್ನು ವೇದವಿದರು ನಾನಾ ರೀತಿಯಲ್ಲಿ ಎತ್ತಿ ಹೇಳ್ತಾರೋ, ಯಾವ ಪರತತ್ವವನ್ನು ಸಂಯಮದ ಘನರಾದ ಯತಿಗಳು ಪ್ರವೇಶ ಮಾಡ್ತಾರೋ, ಯಾವುದಕ್ಕಾಗಿ ನಿರಂತರವಾಗಿ ಬ್ರಹ್ಮಚರ್ಯ ವ್ರತವನ್ನು ಆಚರಣೆ ಮಾಡೋದುಂಟೋ ಅಂತಹ ಪರತತ್ವವನ್ನು ನಿನಗೆ ನಾನು ತಿಳಿಸ್ಕೊಡ್ತೇನೆ ಅಂತ ಶ್ರೀಕೃಷ್ಣ ಪ್ರಭುವಿನ ಮಾತು. ಅಂದರೆ ಆ ಪರತತ್ವವನ್ನು ಹೋಗಿ ಮುಟ್ಟೋದು ಹೇಗೆ, ಅಲ್ಲಿ ಹೋಗಿ ನೆಲೆ ನಿಲ್ಲೋದು ಹೇಗೆ, ಅದಕ್ಕೊಂದು ಪ್ರಯೋಗ ಬೇಕಲ್ಲ, ಆ ಪ್ರಯೋಗದ ವಿಷಯವನ್ನು ತಿಳಿಸ್ತೇನೆ ಅಂತ ಕೃಷ್ಣ ಪ್ರಭುವಿನ ಸಂದೇಶ. 12 ಮತ್ತು 13ನೇ ಶ್ಲೋಕಗಳು, ಈ ಎರಡೂ ಶ್ಲೋಕ ಸೇರಿ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ಇದೆ. ಅದನ್ನು ಎರಡೂ ಶ್ಲೋಕವನ್ನು ಒಟ್ಟಿಗೆ ಅನುಸಂಧಾನ ಮಾಡೋಣ. ಸರ್ವದ್ವಾರಾಣಿ ಸಂಯಮ್ಯ ಮನೋಹೃದಿ ನಿರುದ್ಧ್ಯ ಚ ಮೂರ್ಧ್ನಿ ಆದಾಯ ಆತ್ಮನಃ ಪ್ರಾಣಂ ಆಸ್ಥಿತೋ ಯೋಗಧಾರಣಾಂ ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಂ ಅನುಸ್ಮರನ್ ಯಃ ಪ್ರಯಾತಿ ತ್ಯಜನ್ ದೇಹಂ ಸಯಾತಿ ಪರಮಾಂ ಗತಿಂ. ಯಾರು ಪರಮಗತಿಯನ್ನು ಹೊಂದುತ್ತಾನೆ ಮತ್ತು ಹೇಗೆ ಹೊಂದುತ್ತಾನೆ ಅಂತ ಕೇಳಿದರೆ, ಸರ್ವದ್ವಾರಾಣಿ ಎಲ್ಲ ದ್ವಾರಗಳನ್ನು ಈ ಶರೀರದಲ್ಲಿ ಸಂಯಮ್ಯ ಕಟ್ಟಿಹಾಕಿ ಬಂಧಿಸಿ ಚ ಮತ್ತು ಮನಸ್ಸನ್ನು ಹೃದಯ ನಿರುದ್ಧ್ಯ ಹೃದಯ ಸ್ಥಾನದಲ್ಲಿ ನೆಲೆ ನಿಲ್ಲಿಸಿ ಆತ್ಮನಃ ಪ್ರಾಣಂ ತನ್ನ ಪ್ರಾಣವನ್ನು ಮೂರ್ಧ್ನಿ ಆದಾಯ ಶಿರಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಯೋಗಧಾರಣಾಂ ಆಸ್ಥಿತಃ ಯೋಗದ ಧಾರಣೆಯನ್ನು ಹೊಂದಿದವನಾಗಿ ಓಂ ಇತಿ ಓಂ ಎಂಬುದಾಗಿ ಏಕಾಕ್ಷರಂ ಬ್ರಹ್ಮ ಏಕಾಕ್ಷರ ರೂಪವಾದ ಯಾವ ಬ್ರಹ್ಮವಿದೆಯೋ ಆ ಬ್ರಹ್ಮವನ್ನು ವ್ಯಾಹರನ್ ಉಚ್ಚರಿಸುತ್ತಾ ಮಾಂ ಅನುಸ್ಮರನ್ ನನ್ನನ್ನೇ ಸ್ಮರಿಸುತ್ತಾ ಯಹ ಯಾವನು ದೇಹಂ ತ್ಯಜನ್ ಈ ಶರೀರವನ್ನು ತ್ಯಜಿಸುತ್ತಾ ಪ್ರಯಾತಿ ಹೋಗುವನೋ ಸಹ ಅವನು ಪರಮಾಂ ಗತಿಂ ಯಾತಿ ಪರಮಗತಿಯನ್ನು ಮೋಕ್ಷವನ್ನು ಹೊಂದುತ್ತಾನೆ. ಮೋಕ್ಷ ಹೊಂದುವಾಗ ಯಾವ ರೀತಿಯಾಗಿ ಮನೋಧರ್ಮವನ್ನು ದೇಹಧರ್ಮವನ್ನು ಪ್ರಾಣಗಳನ್ನು ಇಟ್ಕೋಬೇಕು ಅನ್ನುವ ಒಂದು ಅಪೂರ್ವವಾದಂಥ ಪ್ರಯೋಗನ ಇಲ್ಲಿ ಶ್ರೀಕೃಷ್ಣ ಪ್ರಭು ನೆನಪಿಸ್ತಾ ಇದ್ದಾನೆ. ಯೋಗದಲ್ಲಿ 3 ವಿಧವನ್ನು ಈ ಹಿಂದೆ ನಾವು ಭಾವಿಸಿದ್ದೀವಿ. ಜ್ಞಾನಯೋಗ, ಕರ್ಮಯೋಗ ಹಾಗೂ ಭಕ್ತಿಯೋಗ ಎಂಬುದಾಗಿ. ಅದರಲ್ಲಿ ಕರ್ಮಯೋಗದ ಬಗ್ಗೆ ಶ್ರೀಕೃಷ್ಣ ಪ್ರಭು ಅರ್ಜುನನಿಗೆ ವಿಸ್ತಾರವಾಗಿ ಒಂದು ಉಪದೇಶವನ್ನು ಕೊಟ್ಟಿದ್ದಾಗಿದೆ. ಕರ್ಮಯೋಗವೇ ಯೋಗಶಾಸ್ತ್ರದ ದೃಷ್ಟಿಯಿಂದ ಹೇಳೋದಾದರೆ ಅಷ್ಟಾಂಗ ಯೋಗ ಎಂಬುದಾಗಿ ಕರೆಯಲ್ಪಡುತ್ತೆ. ಅಂದರೆ ಜೀವನವನ್ನು 8 ಯೋಗಗಳ ಜೊತೆಗೆ ನಡೆಸ್ಕೋತಾ ಹೋಗಿ ಈ ಶರೀರ ಯಂತ್ರವನ್ನು ಹತೋಟಿ ಇಟ್ಕೊಂಡು ಮನಸ್ಸನ್ನು ಪ್ರಾಣವನ್ನು ಅಷ್ಟನ್ನು ಹತೋಟಿಯಲ್ಲಿ ಇಟ್ಕೊಂಡು
ಕೊನೆಯ ಕ್ಷಣದಲ್ಲಿ ಯೋಗವಿದ್ಯೆಯನ್ನು ಬಳಸ್ಕೊಂಡು ಮೋಕ್ಷಕ್ಕೆ ಹೋಗಿ ತಲುಪುವಂತಹದ್ದು ಅವೆಲ್ಲ ಆ ಕರ್ಮಯೋಗಿಗಳಿಗೆ ಸಾಧ್ಯ ಆಗುತ್ತೆ. ಅದನ್ನೇ ಪ್ರಾಣದ ದ್ವಾರಗಳನ್ನು ಬಂಧಿಸಿ ಅಂತ. ಹಾಗಂದ್ರೆ ಏನು ಅಂತ ಮತ್ತೆ ನೋಡೋಣ. ಮನಸ್ಸನ್ನು ಹೃದಯದಲ್ಲಿ ನೆಲೆ ನಿಲ್ಲಿಸಿ ಪ್ರಾಣಗಳನ್ನು ಹೊರಗಡೆ ಹೋಗದೇ ಇರುವಂತೆ ಬಂಧಿಸಿ, ಅನಂತರ ಮೂರ್ಧನಿ ಸ್ಥಾನದಲ್ಲಿ ನೆತ್ತಿಯಲ್ಲಿ ನಿಲ್ಲಿಸಿಕೊಂಡು ಯೋಗ ವಿದ್ಯೆಯನ್ನು ಕರಗತ ಮಾಡಿಕೊಂಡು ಓಂ ಎಂಬ ಏಕಾಕ್ಷರ ರೂಪವಾದಂಥ ಯಾವ ಮಂತ್ರ ಇದೆಯೋ ಆ ಮಂತ್ರವನ್ನು ಉಚ್ಚರಿಸ್ತಾ ಶ್ರೀಕೃಷ್ಣ ಪ್ರಭುವನ್ನೇ ಭಾವಿಸ್ತಾ ಯಾರು ದೇಹವನ್ನು ತ್ಯಜಿಸ್ತಾನೋ ಅವನು ಪರಮಗತಿ ಮೋಕ್ಷವನ್ನು ಪಡೀತಾನೆ ಅಂತ ತಾತ್ಪರ್ಯ. ಇಲ್ಲಿ ಬಂದಿರುವ ಪದಗಳನ್ನು ಒಂದೊಂದನ್ನೇ ಪರಿಚಯ ಮಾಡ್ಕೊಳ್ಳೋದಾದರೆ, ಸರ್ವದ್ವಾರಾಣಿ ಸಂಯಮ್ಯ ಅಂತ ಮೊದಲನೇ ಮಾತು. ಎಲ್ಲ ದ್ವಾರಗಳನ್ನು ಕಟ್ಟಾಕಿಕೊಂಡು ಅಂತ. ಯಾವ ದ್ವಾರಗಳು, ಎಲ್ಲಿವೆ ದ್ವಾರ? ಇದು ಶರೀರದ ಬಗ್ಗೆ ಹೇಳ್ತಾ ಇರುವಂಥ ಮಾತು. ಶರೀರದಲ್ಲಿ ನವದ್ವಾರಗಳಿವೆ ಅಂತ. 2 ಕಣ್ಣು, 2 ಕಿವಿ, 2 ಮೂಗಿನ ಭಾಗಗಳು 6 ಆಯಿತು. ಬಾಯಿ 1 7, ಮಲದ್ವಾರ ಮೂತ್ರದ್ವಾರ 2 ಸೇರಿಸಿದ್ರು 9 ದ್ವಾರಗಳು ಅಂತಾಯಿತು. ಇದಕ್ಕೆ ದ್ವಾರ ಅಂತ ಯಾಕೆ ಕರೀತಾರೆ ಅಂತ ಕೇಳಿದ್ರೆ, ಇದರ ದ್ವಾರ ಈ ಪ್ರಾಣಿಗಳು ಹೊರಗಡೆ ಹೋಗೋಕ್ಕೆ ಅವಕಾಶ ಇದೆ. ಯಾರಾದರೂ ತೀರ್ಕೊಂಡಾಗ ಅವರ ಮುಖ ಲಕ್ಷಣಗಳನ್ನು, ಶರೀರ ಲಕ್ಷಣವನ್ನು ಚೆನ್ನಾಗಿ ಬಲ್ಲವರಾದವರು ಗುರುತಿಸಿದರೆ ಯಾವುದೋ ಒಂದು ಕಡೆಯಿಂದ ಪ್ರಾಣ ಹೊರಗಡೆ ಹೋಗಿರುತ್ತೆ ಅನ್ನೋದು ಗೊತ್ತಾಗತ್ತೆ. ಹೀಗೆ ಗುರುತಿಸುವಂತಹ ಅಭ್ಯಾಸ ಒಂದು ಕಾಲದಲ್ಲಿ ಇತ್ತು. ಮೂಗಿನ ಹೊಳ್ಳೆ ತುಂಬ ಅರಳಿದೆ, ಎಡಗಡೆ ಹೊಳ್ಳೆ ಅಂದರೆ ಎಡಗಡೆ ಹೊಳ್ಳೆಯಿಂದ ಪ್ರಾಣ ಹೊರಗಡೆ ಹೋಗಿದೆ. ಯಾವುದೋ ಒಂದು ಕಣ್ಣು ಹೆಚ್ಚು ವಿಕಾಸ ಆಗಿದೆ, ಕಣ್ಣಿನಿಂದ ಹೊರಗಡೆ ಹೋಗಿದೆ. ಕಿವಿಯಲ್ಲಿ ಬಣ್ಣ ಬದಲಾಯಿಸಿದೆ, ಕಿವಿಯಿಂದ ಹೋಗಿದೆ. ಮೂತ್ರದ್ವಾರ ಮಲದ್ವಾರದಲ್ಲಿ ಯಾವುದೋ ಹೊಸ ಲಕ್ಷಣ ಬಂದಿದೆ, ಅದರಿಂದ ಅವುಗಳಲ್ಲಿ ಎಲ್ಲೋ ಹೊರಗಡೆ ಹೋಗಿದೆ. ಹೀಗೆಲ್ಲ ಹೇಳುವಂಥ ಅಭ್ಯಾಸ ಇತ್ತು. ಮೃತ ಶರೀರವನ್ನು ಹಾಗೆ ಗಮನಿಸ್ತಾ ಇದ್ದರು. ಅಂದಿನ ಕಾಲದ ಒಂದು ಚಿಂತನಾ ಕ್ರಮ ಹಾಗಿತ್ತು. ಜೀವ ಮುಂದಕ್ಕೆ ಎಲ್ಲಿ ಹೋಗುತ್ತೆ, ಅದೇನೋ ಸದ್ಗತಿಯನ್ನು ಹೊಂದುತ್ತೋ ಅಥವಾ ದುರ್ಗತಿಯನ್ನು ಹೊಂದುತ್ತೋ. ಅದು ದುರ್ಗತಿಯನ್ನು ಹೊಂದಿದರೆ ಅದರ ಪರಿಣಾಮ ನಮ್ಮ ಮೇಲೆಲ್ಲ ಆಗುತ್ತೆ. ಅದು ಸದ್ಗತಿಯನ್ನು ಹೊಂದಿದರೆ ನಮಗೆ ಉತ್ತಮವಾದಂಥ ಪರಿಣಾಮ ಹುಟ್ಟುತ್ತೆ. ವಂಶದ ಮೇಲೆಲ್ಲ ಅನೇಕ ರೀತಿಯಾದಂಥ ಅನುಕೂಲತೆಗಳು ಕೂಡಿ ಬರುತ್ತೆ. ಹೀಗೆಲ್ಲ ಇದೆ. ಆದ್ದರಿಂದ ಜೀವ ಹೇಗೆ ಸಂಚಾರ ಮಾಡಿತು ಅಂತ ನೋಡುವಂಥ ವಿಷಯ ಇತ್ತು. ಆದರೆ ಈ 9 ದ್ವಾರಗಳಲ್ಲಿ ದೇಹ ತ್ಯಾಗ ಮಾಡಿದ್ರೆ ಪುನರ್ಜನ್ಮ ಎತ್ತಬೇಕಾಗತ್ತೆ. ಹಾಗಲ್ಲ, ಮೋಕ್ಷವನ್ನು ಪಡಿಬೇಕು ಅಂತಿದ್ರೆ ಈ ದ್ವಾರಗಳಲ್ಲಿ ಹೊರಗಡೆ ಹೋಗಬಾರ್ದು. ಮತ್ತು ಯಾವ ದ್ವಾರದಲ್ಲಿ ಹೋಗಬೇಕು ಅಂತ ಕೇಳಿದರೆ, ಬ್ರಹ್ಮರಂಧ್ರ ಅಂತ ಇನ್ನೊಂದಿದೆ. ಅದು ನಡು ನೆತ್ತಿಯಲ್ಲಿದೆ. ನಡು ನೆತ್ತಿಯಲ್ಲಿ ಇರುವ ಮೂಳೆ ಇದೆಯಲ್ಲ, ಆ ಮೂಳೆ ಬಾಲ್ಯದಲ್ಲಿ ಬಹಳ ಮೃದುವಾಗಿ ಮತ್ತು ತೆಳುವಾಗಿ ಇರುತ್ತೆ. ಹಾಗಾಗಿ ಚಿಕ್ಕ ಮಕ್ಕಳ ನೆತ್ತಿಯನ್ನು ಸ್ವಲ್ಪ ಒತ್ತಿದ್ರೆ ಒಳಗಡೆ ಹೊರಟೋಗ್ಬಿಡುತ್ತೆ. ಅದು ತಾಯಂದಿರು ಬಹಳ ಎಚ್ಚರಿಕೆಯಿಂದ ನೆತ್ತಿಯನ್ನು ಮುಟ್ಟುವಾಗ ಅದಕ್ಕೆ ಯಾವುದೇ ರೀತಿಯಲ್ಲೂ ಏರುಪೇರಾಗದೇ ಇರುವಂತೆ ನೋಡ್ಕೋಬೇಕು ಅಂತ ಪರಂಪರೆಯಲ್ಲಿ ತಿಳಿದಿತ್ತು. ಯಾಕೆಂದರೆ ಅಲ್ಲಿ ಒಂದು ಬ್ರಹ್ಮರಂಧ್ರ ಅಂತ ಒಂದು ರಂಧ್ರ ಇದೆ. ಆ ರಂಧ್ರವನ್ನು ಭೇದಿಸ್ಕೊಂಡು ಪ್ರಾಣ ಹೊರಗಡೆ ಹೋಗಬೇಕಂತ ಹೋದರೆ ಮೋಕ್ಷ ಸಿಗುತ್ತೆ, ಇಲ್ಲವ್ರು ಸಿಗೋಲ್ಲ. ಹಾಗಿರೋದ್ರಿಂದ ಆ ಬಗ್ಗೆ ಎಲ್ಲ ಪರಿಚಯ ಚೆನ್ನಾಗಿತ್ತು. ತಲೆ ಮೇಲೆ ಭಾರ ಹೊರಬಾರ್ದು ಅಂತ ಆಯುರ್ವೇದ ಹೇಳುತ್ತೆ. ನ ಭಾರಂ ಶಿರಸಾ ವಹೇತ್. ತಲೆ ಮೇಲೆ ಭಾರ ಹೊರ್ತಾರಲ್ಲ ಅಂದರೆ ಖಾಲಿ ತಲೆ ಮೇಲೆ ಹೊರಬಾರ್ದು ಅಂತ. ತಲೆ ಮೇಲೆ ಒಂದು ಸಿಂಬಿ ತರಹ ಇಟ್ಕೊಂಡು ಆ ಸಿಂಬಿಗೆ ಸುತ್ತಲೂ ಭಾರ ಹೊರೋದಕ್ಕೆ ಬೇಕಾಗುವಂಥ ಒಂದು ಭಾಗ ಇದೆ. ಅದರ ಮೇಲೆ ಭಾರ ಕೂತ್ಕೊಳ್ಳುತ್ತೆ. ಭಾರ ತಲೆಯ ಸುತ್ತಲೂ ಕೂತ್ಕೊಳ್ಳುತ್ತೆ, ನಡೂ ಭಾಗ ಖಾಲಿನೇ ಇರುತ್ತೆ. ಹಾಗೆ ಇಟ್ಕೊಂಡು ಭಾರ ಹೊರಬೇಕು ಅಂತ ಆಯುರ್ವೇದ ಶಾಸ್ತ್ರ ಹೇಳುತ್ತೆ. ಅದಕ್ಕೆ ಕಾರಣ
ಆ ನಡು ನೆತ್ತಿ ಮೇಲೆ ಭಾರನ ತುಂಬ ಹಾಕಿದ್ರೆ ಅದು ಗಟ್ಟಿಯಾಗ್ತಾ ಹೋಗ್ಬಿಡುತ್ತೆ ತುಂಬ ಆ ಜಾಗ. ಅಲ್ಲಿರುವಂತಹ ಮೂಳೆ ತುಂಬ ಬಲಿಷ್ಠವಾಗಿ ಹೋಗುತ್ತೆ. ಹಾಗಾದರೆ ಮುಂದಕ್ಕೆ ಪ್ರಾಣ ವಿಯೋಗ ಕಾಲದಲ್ಲಿ ಅದನ್ನು ಭೇದಿಸ್ಕೊಂಡು ಹೊರಗಡೆ ಹೋಗೋಕೆ ಆಗೋಲ್ಲ. ಹಾಗಿರೋದ್ರಿಂದ ಹಾಗೆ ಅಂತ ಶೀರ್ಷಾಸನ ಮಾಡೋದು ಅಂತ ಒಂದು ಅಭ್ಯಾಸ ಆಸನ ಪ್ರಪಂಚದಲ್ಲಿದೆ. ಆ ಶೀರ್ಷಾಸನ ಮಾಡುವಾಗ ತಲೆ ಮೇಲೆ ಭಾರ ಹಾಕಿ ಮಾಡಬಾರ್ದು ಅಂತ ಪರಂಪರೆ. ತಲೆ ಮೇಲೆ ಭಾರ ಹಾಕದೆ ಹಾಗಾದ್ರೆ ಹೇಗೆ ಶೀರ್ಷಾಸನ ಮಾಡೋದು ಅಂತ ಕೇಳಿದ್ರೆ, ಎರಡು ಕೈಗಳನ್ನು ಮಡಿಸಿ ತಲೆ ಹತ್ತಿರ ಹೀಗೆ ಇಟ್ಕೊಂಡ್ರೆ ಈ ಕೈ ಮೇಲೆ ಅಷ್ಟೂ ಭಾರ ಬಿದ್ದಿರುತ್ತೆ, ತಲೆ ಅಲುಗಾಡೋಕ್ಕೆ ಬರೋ ತರಹ ಇರುತ್ತೆ. ತಲೆನ ನೆಲ ಬಿಡಿಸಿ ಹೀಗೆ ಸುತ್ತಿಸ್ಬೋದು. ಹಾಗೆ ಇಟ್ಕೊಂಡು ಶೀರ್ಷಾಸನ ಮಾಡಬೇಕು ಅಂತ. ಕಾರಣ ಏನು ಅಂದರೆ, ತಲೆ ಮೇಲೆ ಭಾರ ಬಿದ್ದರೆ ನಿತ್ಯ ಅಭ್ಯಾಸ ಮಾಡ್ತಾ ಹೋದಾಗ ಆ ತಲೆಯಲ್ಲಿರೋ ಆ ಭಾಗ ಒರಟಾಗುತ್ತೆ, ಕಠೋರವಾಗುತ್ತೆ. ಅದು ಹಾಗಾಗಬಾರ್ದು. ಹೀಗೊಂದು ಚಿಂತನೆ ದೇಶದಲ್ಲಿ ಸಾಕಷ್ಟು ಬಂದಿತ್ತು. ಏನು ಅದಕ್ಕೆ ಸರಿಯಾದಂಥ ಯುಕ್ತಿಯನ್ನು ಕೊಡೋಕ್ಕಾಗುತ್ತೆ? ತಲೆ ಗಟ್ಟಿ ಇದೆ ರೀ, ಏನಾಗಲ್ಲ, ತಲೆ ಮೇಲೆ ಭಾರ ಹೊತ್ಕೊಂಡು ಹೋಗ್ತೀನಿ. ಎಷ್ಟು ವರ್ಷ ಹೊತ್ತಿದ್ದೀನಿ ಗೊತ್ತಾ? ಏನೂ ಆಗಲಿಲ್ಲ. 50 ವರ್ಷ ತಲೆ ಮೇಲೆ ಭಾರ ಹೊತ್ತಿದ್ದಾನೆ, ಏನೂ ಆಗಲಿಲ್ಲ, ಚೆನ್ನಾಗೇ ಬದುಕಿದ್ದ. ಇಷ್ಟೇ ಅನಿಸುತ್ತೆ. ಯಾಕೆ ಅಂದರೆ ಬೇರೆ ಇನ್ನೇನೂ ಗೊತ್ತಿಲ್ಲ ಜೀವನದಲ್ಲಿ. ಒಂದು ಅಧ್ಯಾತ್ಮ ಸಿದ್ಧಿಯನ್ನು ಪಡಿಬೇಕು, ಮೋಕ್ಷವನ್ನು ಪಡಿಬೇಕು, ಆ ಥರದ ಚಿಂತನೆ ಇಲ್ಲ. ಹಾಗಿದ್ದಾಗ ಇಷ್ಟು ತಾನೇ ಅನಿಸೋಕ್ಕೆ ಸಾಧ್ಯವಾಗುತ್ತೆ. ಅದರಿಂದ ಋಷಿ ಮಹರ್ಷಿಗಳು ಜೀವನವನ್ನು ಹೀಗಿಟ್ಕೋಬೇಕು ಅಂತ ಏನನ್ನು ಒಂದು ಆದೇಶಿಸಿದ್ರೋ ಅದು ನಮಗೆ ಅರ್ಥ ಆಗಬೇಕಾದ್ರೆ ಹಲವಾರು ವಿದ್ಯೆಗಳ ರಹಸ್ಯ ನಮಗೆ ಗೊತ್ತಾಗಬೇಕಾಗತ್ತೆ. ಅವುಗಳು ಯಾತಕ್ಕೋಸ್ಕರ ಬಂತು, ಆ ಮಾತಿನ ಹಿನ್ನೆಲೆ ಏನು ಅನ್ನೋದು ನಮ್ಮ ಮನಸ್ಸಿಗೆ ಬರಬೇಕಾಗತ್ತೆ. ಪ್ರಸ್ತುತದಲ್ಲಿ ಈ 9 ದ್ವಾರಗಳನ್ನು ಸಂಯಮನ ಮಾಡ್ಕೋಬೇಕು ಅಂದರೆ ಅಲ್ಲಿ ಒಂದು ಬಿಗಿತ ತರಬೇಕು, ಕಟ್ಟು ಹಾಕಬೇಕದು. ಹಾಗಂದರೆ ಕಟ್ಟು ಹಾಕೋಕ್ಕೆ ಬರುತ್ತಾ ಆ ದ್ವಾರವನ್ನೆಲ್ಲ? ಮೂಗನ್ನು ಕಟ್ಟು ಹಾಕೋಕ್ಕಾಗುತ್ತಾ, ಕಿವಿ ಕಟ್ಟು ಹಾಕೋಕ್ಕಾಗುತ್ತಾ, ಬಾಯಿನ ಕಟ್ಟೋಕ್ಕೆ ಬರುತ್ತಾ ಅಂತ ಕೇಳಿದರೆ ಸಂಕಲ್ಪ ಮಾಡಿ ಅದು ಕೆಲಸ ಮಾಡದೇ ಇರುವಂತೆ ಮಾಡ್ಕೊಳ್ಳೋಕೆ ಬರುತ್ತೆ. ಅದೇ ರೀತಿಯಲ್ಲಿ ಯೋಗಶಾಸ್ತ್ರ ಹೇಳುತ್ತೆ ಏನಪ್ಪ ಅಂದರೆ, ಪ್ರಾಣಾಯಾಮ ವಿದ್ಯೆಯನ್ನು ಮಾಡಬೇಕಾದ್ರೆ ಮೂಲಬಂಧ, ಉಡ್ಯಾಣ ಬಂಧ, ಜಾಲಂಧರ ಬಂಧ ಅಂತ 3 ಬಂಧವನ್ನು ಮಾಡ್ಕೋಬೇಕು ಅಂತ. ಮೂಲಬಂಧ ಅಂದರೆ ಗುದದ್ವಾರವನ್ನು ಸಂಕೋಚ ಮಾಡಿ ಮೇಲಕ್ಕೆ ಎಳ್ಕೋಬೇಕು ಅಂತ. ಉಡ್ಯಾಣ ಬಂಧ ಅಂದರೆ ಹೊಟ್ಟೆಯನ್ನು ಒಳಗಡೆ ಎಳ್ಕೊಂಡು ಮೇಲ್ಗಡೆ ಇರುವಂಥ ಪ್ರಾಣ ಕೆಳಗಡೆ ಇಳಿದು ಬರಬಾರ್ದು, ಆ ರೀತಿಯಲ್ಲಿ ತಡಿಬೇಕು ಅಂತ. ಅದೊಂದು ಬಂಧ ಅಂದರೆ ಕಟ್ಟು ಅಂತಲೇ ಅರ್ಥ ಅದಕ್ಕೆ. ಆ ಹಿನ್ನೆಲೆಯಲ್ಲಿ ನಮ್ಮ ದೇಶದಲ್ಲಿ ಸೊಂಟಕ್ಕೆ ಕಟ್ಟೋದು ಅಂತ ಒಂದು ಅಭ್ಯಾಸ ಬಂದಿದೆ. ಸ್ತ್ರೀಯರಿಗೆ ಡಾಬು ಅನ್ನೋ ರೀತಿಯಾದ ಅಭ್ಯಾಸ ಇದೆ, ಮೇಖಲಾ ಅಂತಿದೆ. ಗಂಡಸರು ಕೂಡ ಸೊಂಟಕ್ಕೆ ಬಿಗಿದು ಕಟ್ಟಬೇಕು, ಅಲ್ಲಿ ಯಾವುದೇ ಕಾರಣಕ್ಕೂ ಸಡಿಲ ಬಿಡಬಾರ್ದು ಅನ್ನೋ ರೀತಿಯಾದ ವ್ಯವಸ್ಥೆ ಬಂದಿದೆ. ಅಲ್ಲಿ ಸಡಿಲ ಬಿಟ್ಟಾಗ ಪ್ರಾಣದ ಗತಿ ಒಂಥರ ಆಗುತ್ತೆ, ಅಲ್ಲಿ ಬಿಗುವಾಗಿ ಬಂಧುವನ್ನು ಹಾಕಿದಾಗ ಪ್ರಾಣದ ಗತಿ ಇನ್ನೊಂದು ತರಹ ಆಗುತ್ತೆ. ಪ್ರಾಣದ ಗತಿ ಊರ್ಧ್ವಕ್ಕೆ ಸಾಗಬೇಕು ಅಂತಂದಾಗ ಅದು ಕೆಳಗಡೆಗೆ ಹಾಗೆ ಹರಿಯೋದಕ್ಕೆ ಎಲ್ಲ ಸಂದರ್ಭದಲ್ಲೂ ಅವಕಾಶ ಕೊಡಕೂಡದು. ಆ ನೇರದಲ್ಲಿ ಅನೇಕ ಅಭ್ಯಾಸಗಳು ಬಂದಿವೆ. ಹಾಗೆ ಜಾಲಂಧರ ಬಂಧ ಅಂತ ತಲೆಯನ್ನು ಮುಂದಕ್ಕೆ ಬಗ್ಗಿಸಿ ಕಂಠವನ್ನು ಸಂಕೋಚ ಮಾಡಿ ಅದು ನಮ್ಮ ಪ್ರಾಣ ಮೇಲಕ್ಕೆ ಹೋಗದೇ ಇರುವಂತೆ ತಡೆದು ಹಿಡ್ಕೊಳ್ಳೋಕೆ ಬೇಕಾಗುವಂಥ ಒಂದು ಬಂಧ ಎಂಬುದಾಗಿ ಅದನ್ನು ಕರೀತಾರೆ. ಪ್ರಾಣಿಗಳು ಈ ಪಂಚೇಂದ್ರಿಯಗಳ ಮೂಲಕ ಹೊರಗಡೆ ಹೋಗಬಾರ್ದು ಅನ್ನೋ ಉದ್ದೇಶದಿಂದ ಆ ಬಂಧವನ್ನು ಮಾಡ್ಕೋತಾರೆ. ಹೀಗೆ ಒಂದು 9 ದ್ವಾರಗಳನ್ನು ಕಟ್ಟೋದು ಅಂತ ವ್ಯವಸ್ಥೆ ಇದೆ. ಅದರಲ್ಲಿ ಕಣ್ಣು, ಕಿವಿ, ಮೂಗು, ಬಾಯಿ ಇವುಗಳಿಗೆಲ್ಲ ಕಟ್ಟೋದು ಅಂತಂದರೆ ಜಾಲಂಧರ ಬಂಧ ಮಾಡಿದಾಗ ಅದು ಉಳಿದ 5 ಇಂದ್ರಿಯಗಳ ಕಾರ್ಯವನ್ನು ನಿಲ್ಲಿಸ್ಬಿಡುತ್ತವೆ. ಆ ಕಡೆಗೆ ಪ್ರಾಣ ಸಂಚಾರ ವಿಶೇಷವಾಗಿ ಆಗೋಲ್ಲ, ಹಾಗಾಗುತ್ತೆ. ಆದ್ದರಿಂದ ಅದಕ್ಕೆ ಬಂಧ ಎಂಬುದಾಗಿ ಕರೀತಾರೆ. ಕಾಳಿದಾಸ ಮಹಾಕವಿ ಕುಮಾರ ಸಂಭವ ಕಾವ್ಯದಲ್ಲಿ ಶಿವ ಸಮಾಧಿಗೆ ಕೂತ್ಕೊಂಡಾಗ ಹೇಗೆ ಕಾಣಿಸ್ತಾ ಇದ್ದ ಅಂತ ಒಂದು ಭವ್ಯವಾದ ಚಿತ್ರವನ್ನು ಕೊಟ್ಟಿದ್ದಾನೆ. ಮನೋ ನವದ್ವಾರ ನಿಷಿದ್ಧ ವೃತ್ತಿ ಹೃದಯ ವ್ಯವಸ್ಥಾಪ್ಯ ಸಮಾಧಿವಶ್ಯಂ ಯಮಕ್ಷರಂ ಕ್ಷೇತ್ರವಿದೋ ವಿದುಸ್ತಂ ಆತ್ಮಾನಮಾತ್ಮನ್ಯವಲೋಕಯಂತಂ. ಅವನು ಪದ್ಮಾಸನ ಹಾಕ್ಕೊಂಡು ಕೂತಿಯಾನಂತೆ ಒಂದು ದೇವದಾರ ವೃಕ್ಷದ ಕೆಳಗಡೆಗೆ ಹಿಮಾಲಯದಲ್ಲಿ. ನೇರವಾಗಿ ಸಮಾಧಿಗೆ ಹೋಗ್ಬಿಟ್ಟಿದ್ದಾನೆ ಅವನು ಸಂಪೂರ್ಣವಾಗಿ.
ಆ ಸಮಾಧಿಗೆ ಹೋಗ್ಬೇಕಾದ್ರೆ ಏನೇನು ಮಾಡ್ಕೊಂಡಿಯಾನೆ ಅಂದರೆ ನವದ್ವಾರ ನಿಷಿದ್ಧ ವೃತ್ತಿ, ಮನಸ್ಸನ್ನು ನವದ್ವಾರಗಳಲ್ಲೂ ಸಂಚರಿಸದೇ ಇರುವಂತೆ ತಡೆ ಹಾಕ್ಕೊಂಡಿಯಾನೆ. ಪ್ರಾಣಿಗಳು ಆ ಕಡೆಗೆ ಸಂಚರಿಸಿದರೆ ಮನಸ್ಸು ಸಂಚರಿಸುತ್ತವೆ. ಪ್ರಾಣಿಗಳು ಆ ಕಡೆಗೆ ಸಂಚರಿಸಬಾರ್ದು, ನವದ್ವಾರದ ಕಡೆಗೆ. ಮನಸ್ಸು ಆ ಕಡೆಗೆ ಸಂಚರಿಸಬಾರ್ದು. ಹಾಗೆ ನಿಷಿದ್ಧ ವೃತ್ತಿ, ಅದರ ವೃತ್ತಿಯನ್ನು, ನಡವಳಿಕೆಯನ್ನು, ಗತಿಯನ್ನು ನಿರೋಧಗೊಳಿಸಿ ಹೃದಯ ವ್ಯವಸ್ಥಾಪ್ಯ ಸಮಾಧಿವಶ್ಯಂ, ಸಮಾಧಿ ಅನ್ನುವ ಸಾಧನೆಯಲ್ಲಿ ಮನಸ್ಸನ್ನು ಪೂರ್ತಿ ಹತೋಟಿ ತಂದುಕೊಂಡು ಹೃದಯ ವ್ಯವಸ್ಥಾಪ್ಯ, ಹೃದಯದಲ್ಲಿ ನೆಲೆ ನಿಲ್ಲಿಸ್ಯಾನೆ. ಅನಂತರ ಯಮಕ್ಷರಂ ವೇದವಿದೋ ವದಂತಿ, ವೇದಜ್ಞರು ಯಾವ ಅಕ್ಷರಾತ್ಮಕವಾದಂಥ ಒಂದು ತತ್ವವನ್ನು ಹೇಳ್ತಾರೋ, ನಾಶವಿಲ್ಲದ ಪರಂಜ್ಯೋತಿ ರೂಪವಾದ ತತ್ವವನ್ನು ಯಾವುದು ಹೇಳ್ತಾರೋ ಅಂಥ ತತ್ವವನ್ನು ಆತ್ಮಾನಮಾತ್ಮನ್ಯವಲೋಕಯಂತಂ, ಅಂತಹ ತನ್ನನ್ನು ತಾನು ನೋಡ್ಕೊಳ್ತಾ ಹಾಗೆ ಕೂತಿದ್ದಾನೆ ಅಂತ ವರ್ಣನೆ. ಎಲ್ಲ ಯೋಗಿಗಳು ಆ ಯೋಗ ವಿದ್ಯೆಯನ್ನು ಕರಗತಗೊಳಿಸ್ಕೊಂಡಾಗ ಕೊನೆ ಕಾಲದಲ್ಲಿ ಹೀಗೆ ಮಾಡೋಕ್ಕೆ ಬರುತ್ತೆ ಅನ್ನೋ ವಿಷಯ ಇದೆ. ಕೊನೆ ಕಾಲ ಯಾವುದೂ ಸಹ ಆ ಕಾಲ ಹತ್ತಿರ ಬಂದಾಗ ಗೊತ್ತಾಗ್ಬಿಡುತ್ತೆ, ನನ್ನ ಆಯುಷ್ಯ ಮುಕ್ತಾಯ ಆಗ್ತು, ಇನ್ನಿಷ್ಟು ಗಂಟೆ ಇಷ್ಟು ನಿಮಿಷಗಳ ಕಾಲ ಮಾತ್ರ ಇಲ್ಲಿರೋಕ್ಕೆ ಸಾಧ್ಯ, ನಾನು ದೇಹತ್ಯಾಗ ಮಾಡಲೇಬೇಕು ಅನ್ನೋದು ಸಹ ಗೊತ್ತಾಗುತ್ತೆ. ರಘುವಂಶದ ಮಹಾರಾಜರನ್ನು ಕೊಂಡಾಡುವಾಗ ಶೈಶವೇಭ್ಯಸ್ತ ವಿದ್ಯಾನಾಂ ಯೌವನೆ ವಿಷಯೇಷಿಣಾಂ ವಾರ್ಧಕೆ ಮುನಿವೃತ್ತೀನಾಂ ಯೋಗೇನಾಂತೆ ತನುತ್ಯಜಾಂ, ಯೋಗ ವಿದ್ಯೆಯಿಂದ ಕೊನೆಯಲ್ಲಿ ದೇಹವನ್ನು ತ್ಯಜಿಸಿದರು ಅಂತ, ಪ್ರಾಣ ದೇಹವನ್ನು ಬಿಟ್ಟು ಹೊರಟೋಯ್ತು ಅಂತ ಸಾಮಾನ್ಯ ಜನಗಳ ಕಥೆ. ನೆಗೆದು ಬಿದ್ದು ಹೋದ, ಸತ್ತು ಹೋದ, ಪ್ರಾಣ ಹೋಯಿತು, ಇದೆಲ್ಲ ಸಾಮಾನ್ಯ ಜನಗಳ ಸಮಾಚಾರ. ಆದರೆ ಯೋಗಿಗಳ ಸಮಾಚಾರ ಏನು ಅಂದರೆ, ಸಂಕಲ್ಪ ಮಾಡಿ ಅವರು ಪ್ರಾಣವನ್ನು ಹತೋಟಿಗೆ ತಂದುಕೊಂಡು ಈ ಶರೀರವನ್ನು ತ್ಯಜಿಸುವ ಕಾರ್ಯ. ಯೋಗೇನ ಅಂತೆ ತನುತ್ಯಜಾಂ, ಕಟ್ಟ ಕೊನೆಯಲ್ಲಿ ಯೋಗ ವಿದ್ಯೆಯನ್ನು ಬಳಸ್ಕೊಂಡು ದೇಹವನ್ನು ತ್ಯಜಿಸಿದರು ಅಂತ ಆ ವಿಷಯವನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ಅಂತ ತಗೋಬೇಕು. ಇನ್ನು ಹೀಗೆ ನವದ್ವಾರವನ್ನು ಬಂಧಿಸೋದು ಅಂತ ಅನ್ನುವಾಗ ನಾನಾ ಮಾರ್ಗಗಳಿದೆ, ಅವನ್ನೆಲ್ಲ ಯೋಗ ಮಾರ್ಗ ಅಂತಲೇ ಕರೀತಾರೆ. ಒಂದು ಪ್ರಾಣಾಯಾಮ ವಿದ್ಯೆ ಅಂತೇನಿದೆ, ಆ ವಿದ್ಯೆಯ ಮೂಲಕ ಮನಸ್ಸು ಮತ್ತು ಪ್ರಾಣಗಳನ್ನು ಸುಷುಮ್ನ ಎಂಬ ಮಧ್ಯ ಮಾರ್ಗದಲ್ಲಿ ಸಂಚರಿಸುವಂತೆ ಮಾಡಿಕೊಂಡ್ರೆ ಆಗ ಈ ನವದ್ವಾರಗಳು ತಾವಾಗೆ ಮುಚ್ಚೋಗುತ್ತೆ. ಅಥವಾ ನವದ್ವಾರಗಳನ್ನು ಬಂಧಿಸಿಕೊಂಡು ಸುಷುಮ್ನಾದಲ್ಲಿ ಪ್ರಾಣ ಮತ್ತು ಮನಸ್ಸನ್ನು ಸಂಚರಿಸುವಂತೆ ಮಾಡಿಕೊಳ್ಳುವಂಥದ್ದು ಎಂಬುದಿದೆ. ಇದಲ್ಲದೆ ಮನಸ್ಸನ್ನು ತುಂಬ ತೀವ್ರವಾಗಿ ಏಕಾಗ್ರಗೊಳಿಸ್ತಾ ಹೋದರೆ ಒಂದು ವಿಷಯದಲ್ಲಿ ಅದರ ಪರಿಣಾಮವಾಗಿ ಈ ನವದ್ವಾರಗಳು ಕೆಲಸ ಮಾಡೋದನ್ನು ನಿಲ್ಲಿಸ್ಬಿಡುತ್ತೆ. ಮನಸ್ಸು ಆ ಕಡೆ ಹೋಗಲ್ಲ, ಮನಸ್ಸಿಗೆ ನಾವು ಹೋಗೋಕ್ಕೆ ಅವಕಾಶ ಕೊಡಲ್ಲ, ಹಾಗೆ ಬಂಧಿಸ್ತೀವಿ ಅಂತಾದರೆ ಆಗಲೂ ಕೂಡ ಈ ನವದ್ವಾರಗಳ ಕಡೆಗೆ ಸಂಚಾರ ಇರೋಲ್ಲ. ಇಷ್ಟು ಮಾಡಿಕೊಂಡು ಅನಂತರ ಆ ಪ್ರಾಣವನ್ನು ಆತ್ಮನಃ ಪ್ರಾಣ ಮೂರ್ಧ್ನಿ ಆದಾಯ, ತನ್ನ ಪ್ರಾಣವನ್ನು ನೆತ್ತಿಗೆ ತೆಗೆದುಕೊಂಡು ಹೋಗಬೇಕು ಅಂತ. ಅದೊಂದು ಪ್ರಾಣಾಯಾಮ ವಿದ್ಯೆಯ ಅಭ್ಯಾಸದಿಂದ ಬರುವಂತಹ ಒಂದು ವಿಷಯ. ಉಸಿರನ್ನು ಕಟ್ಟುವಾಗ ನೆತ್ತಿಯನ್ನು ಸ್ಮರಣೆ ಮಾಡಿಕೊಳ್ತಾ ಅಲ್ಲಿ ಅದು ನೆಲೆ ನಿಲ್ಲುವಂತೆ ಕುಂಭಕವನ್ನು ಮಾಡುವಂಥ ಒಂದು ಕ್ರಮ ಇದೆ. ಆ ಕ್ರಮದಲ್ಲಿ ಅದನ್ನು ಅಲ್ಲಿಗೆ ನಿಲ್ಲಿಸ್ಕೋಬೇಕು. ಮತ್ತು ಯೋಗಧಾರಣಾಂ ಆಸ್ಥಾಯ, ಧಾರಣ ಅನ್ನೋ ಶಬ್ದಕ್ಕೆ ಧೀಹಿ ಅಂತ ಇನ್ನೊಂದು ಪರ್ಯಾಯ ಪದ. ಧಾರಣ ಅಂದರೆ ಒಂದು ಧರಿಸುವುದು ಅಂತ ಅರ್ಥ ಇಟ್ಕೊಳ್ಳೋಣ. ಯೋಗಧಾರಣ ಅಂದರೆ ಯೋಗ ವಿದ್ಯೆಯನ್ನು ಧರಿಸೋದು ಅಂತ ಅರ್ಥ. ಹಾಗಂದ್ರೆ ಏನು ಅಂತ ಕೇಳಿದ್ರೆ, ಯೋಗದಲ್ಲಿ ಹೀಗೆ ಮಾಡು ಸಮಾಧಿಗೆ ಹೋಗಬೇಕಾದ್ರೆ ಅಂತ ಒಂದು ವಿಧಾನ ಮಾಡಿದ್ದಾರೆ. ಆ ವಿಧಾನವನ್ನು ಅನುಸರಿಸಿ ದೇಹವನ್ನು ಇಟ್ಕೊಳ್ಳುವಂಥದ್ದು. ಆಚಾರ್ಯ ಶಂಕರರು ಯೋಗ ತಾರಾವಳಿ ಅನ್ನೋ ಗ್ರಂಥದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ನೇತ್ರೇ ಯಥೋನ್ಮೇಷ ನಿಮೇಷ ಶೂನ್ಯೆ, ಎರಡು ಕಣ್ಣುಗಳು ಯಾವೈಕ್ಕದೆ ನಿಂತಿವೆ, ಅಂದರೆ ಕಣ್ಣು ಮಿಟುಕಿಸ್ತಾ ಇಲ್ಲ.
ಹಾಗೆ ವಾಯುರ್ಯಥಾ ವರ್ಜಿತ ರೇಚಪೂರಃ, ಈ ಪ್ರಾಣವಾಯು ರೇಚಕ ಪೂರಕ ಎರಡೂ ಇಲ್ಲ, ಹಾಗಾಗ್ಬಿಟ್ಟಿದೆ. ಅಂದರೆ ಉಸಿರು ತಗೊಳ್ತಾನೂ ಇಲ್ಲ ಬಿಡ್ತಾನೂ ಇಲ್ಲ ಅಂಥ ಸ್ಥಿತಿ. ಮನಶ್ಚ ಸಂಕಲ್ಪ ವಿಕಲ್ಪ ಶೂನ್ಯಂ. ಇನ್ನು ಮನಸ್ಸಿನ ಕಥೆ ಕೇಳಿದರೆ ಅದರಲ್ಲಿ ಸಂಕಲ್ಪವೂ ಇಲ್ಲ ವಿಕಲ್ಪವೂ ಇಲ್ಲ. ಸಂಕಲ್ಪ ಅಂದರೆ ಇದ್ದಿದ್ದನ್ನು ಇದ್ದಂತೆ ಅಂದ್ಕೊಳ್ಳೋದು, ಹಾಗಲ್ಲದೆ ಒಂದು ಚಿಂತನೆ ಇದ್ದರೆ ಅದು ವಿಕಲ್ಪ ಅಂತ ಇಟ್ಕೊಳ್ಳೋಣ. ಇಂತಹ ಸಂಕಲ್ಪವಾಗಲಿ ವಿಕಲ್ಪವಾಗಲಿ ಯಾವುದೊಂದೂ ಇಲ್ಲ. ಹಾಗಿದ್ದಾಗ ಅದಕ್ಕೆ ಮನೋನ್ಮನಿ ಎಂಬುದಾಗಿ ಕರೀತಾರೆ. ಮನೋನ್ಮನಿ ಸಾ ಮೈ ಸನ್ನಿಧತ್ತಾಂ. ಅಂತಹ ಮನೋನ್ಮನಿ ಅಂದರೆ ಸಮಾಧಿ ಸ್ಥಿತಿಯು ಮೈ ಸನ್ನಿಧತ್ತಾಂ, ನನ್ನಲ್ಲಿ ಏರ್ಪಡಲಿ ಅಂತ ಭಕ್ತರ ಪರವಾಗಿ ಆಚಾರ್ಯ ಶಂಕರರು ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ. ಅಂದರೆ ಹೀಗೆ ಮನಸ್ಸನ್ನು ಇಟ್ಕೊಳ್ಳಿಯಪ್ಪ, ಅದು ನನಗೆ ಸಿಗಬೇಕು, ಆ ಸಮಾಧಿ, ಆ ಮನೋನ್ಮನಿ ಅನ್ನೋ ರೀತಿಯ ಸ್ಥಿತಿ ಒದಗಿ ಬರಬೇಕು ಎಂಬುದಾಗಿ ಪ್ರಾರ್ಥಿಸ್ಕೋಬೇಕು ಅನ್ನೋದನ್ನು ಜ್ಞಾಪಿಸ್ತಾ ಇದ್ದಾರೆ. ಈ ಮನೋನ್ಮನಿ ಅನ್ನೋ ಶಬ್ದ ಕನ್ನಡದಲ್ಲಿ ತಪ್ಪಾಗಿ ಮನೋನ್ಮಣಿ ಅಂತ ಬಳಕೆಗೆ ಬಂದುಬಿಟ್ಟಿದೆ. ಅದು ಮಣಿ ವಿಷಯ ಅಲ್ಲ, ಅದು ಉನ್ಮನಿ ಅಂತ ಒಂದು ಸ್ಥಿತಿ. ಅದು ಆ ಸ್ಥಿತಿಯನ್ನು ಜ್ಞಾಪಿಸುವಂಥ ಒಂದು ಪದ ಮನೋನ್ಮನಿ ಅಂತ. ದೇವಿಯನ್ನು ಮನೋನ್ಮನಿ ಎಂಬುದಾಗಿ ಕೊಂಡಾಡೋದುಂಟು, ಕಾರಣ ಅವಳಲ್ಲಿ ಆ ಸ್ಥಿತಿ ಇರುತ್ತೆ. ಅಂತಹ ಸ್ಥಿತಿ ಒಂದು ಅದ್ಭುತವಾದಂಥದ್ದು, ಅದು ಇರಬೇಕು ಎಂಬುದಾಗಿ ಕರೀತಾರೆ. ಅಂದರೆ ಕಣ್ಣನ್ನು ಹೀಗಿಟ್ಕೋ, ಶರೀರವನ್ನು ಹೀಗಿಟ್ಕೋ, ಪ್ರಾಣಗಳನ್ನು ಹೀಗಿಟ್ಕೋ, ಮನಸ್ಸನ್ನು ಹೀಗಿಟ್ಕೋ ಅಂತ ಏನೇನಿದೆಯೋ ಇದೆಲ್ಲವನ್ನೂ ಒಟ್ಟು ಸೇರಿ ಬಳಸ್ಕೊಂಡ್ರೆ ಅದಕ್ಕೆ ಯೋಗಧಾರಣ ಎಂಬುದಾಗಿ ಕರೀತಾರೆ. ಅಂಥ ಯೋಗಧಾರಣೆಯನ್ನು ಇಟ್ಕೋಬೇಕು. ಹೀಗೆ ಮೂರ್ಧಿನಿ ಸ್ಥಾನದಲ್ಲಿ ಪ್ರಾಣವನ್ನು ನಿಲ್ಲಿಸ್ಕೊಂಡು ಯಾರು ದೇಹತ್ಯಾಗ ಮಾಡ್ತಾನೋ ಅವನು ಮೋಕ್ಷವನ್ನು ಹೊಂದುತ್ತಾನೆ. ಅಂದರೆ ಈ ವಿದ್ಯೆ ಎಲ್ಲರಿಗೂ ಗೊತ್ತಿದ್ದರೆ ಮಾತ್ರ ಮೋಕ್ಷವನ್ನು ಹೊಂದೋದಕ್ಕಾಗುತ್ತಲ್ಲ, ಇಲ್ಲಿವರೆ ಹೇಗಾಗುತ್ತೆ ಅಂತ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಸ್ತ್ರೀಯರು ಪ್ರಣವವನ್ನು ಅನುಸಂಧಾನ ಮಾಡಬಾರ್ದು ಅಂತ ಶಾಸ್ತ್ರಜ್ಞರು ಜ್ಞಾಪಿಸ್ತಾರೆ. ಜೊತೆಗೆ ಸ್ತ್ರೀಯರು ಪ್ರಾಣಾಯಾಮವನ್ನು ಮಾಡಬಾರ್ದು ಎಂಬ ಮಾತಿದೆ. ನಮ್ಮ ಪ್ರಾಚೀನ ಪರಂಪರೆಯಲ್ಲಿ ಸ್ತ್ರೀಯೇ ಯಾವುದಾದ್ರು ವ್ರತವನ್ನು ಆಚರಣೆ ಮಾಡಬೇಕು ಅಂತ ಹೊರಟ್ರೆ, ಗೌರಿ ವ್ರತ, ವರಮಹಾಲಕ್ಷ್ಮಿ ವ್ರತ ಇತ್ಯಾದಿಗಳು, ಅವಳ ಕೈಯಲ್ಲಿ ಸಂಕಲ್ಪ ಮಾಡಿಸುವಾಗ ಪ್ರಾಣಾಯಾಮ ಮಾತ್ರ ಅವಳು ಪರವಾಗಿ ಬೇರೆಯವರು ಮಾಡ್ತಾರೆ, ಪತಿ ಅಥವಾ ಪುರೋಹಿತ ಮಾಡ್ತಾನೆ, ಅವ್ರ ಕೈಯಲ್ಲಿ ಮಾಡಿಸೋಲ್ಲ. ಯಾಕೆಂದರೆ ಅವರ ಮೈಗೆ ಅದು ಹೇಗೆ ಮಾಡಬೇಕು ಹಾಗೆ ಮಾಡಿದ್ರೆ ವಿರುದ್ಧ ಪರಿಣಾಮವನ್ನು ಉಂಟು ಮಾಡುತ್ತೆ. ಸುಮ್ಮನೆ ಏನೋ ಒಂದಷ್ಟು ಉಸಿರು ತೊಳೆದು ಕಟ್ಟೋದು ಮಾಡಿದ್ರೆ ಅದರಿಂದ ಏನೂ ಲಾಭ ಆಗಲ್ಲ. ಪ್ರಾಣಾಯಾಮ ಹೀಗೇ ಮಾಡಬೇಕು ಅಂತ ವಿಧಿವಿಧಾನ ಇದೆ. ಆ ವಿಧಿವಿಧಾನವನ್ನು ಅನುಸರಿಸಿ ಮಾಡಿದ್ರೆ ಅದು ಈ ಶರೀರ ಯಂತ್ರದಲ್ಲಿ ಯಾವುದೋ ಒಂದು ವಿಶಿಷ್ಟವಾದ ಊರ್ಧ್ವಗತಿಯನ್ನು ಉಂಟು ಮಾಡಿ ಪರಿಣಾಮವಾಗಿ ಅವಳ ಜೀವನದಲ್ಲಿ ಯಾವ್ಯಾವ ರೀತಿಯಾದ ಸಹಜವಾದ ನಡೆನುಡಿಗಳು ಇರಬೇಕಾಗಿದೆಯೋ ಅವುಗಳೆಲ್ಲ ಅಸ್ತವ್ಯಸ್ತವಾಗಿಬಿಡುತ್ತೆ. ಆಗ ನಾನಾ ರೀತಿಯಾದ ಸಮಸ್ಯೆಗಳಿಗೆ ಒಳಗಾಗುವಂಥದ್ದು ಅವಕಾಶ ಇದೆ. ಹೀಗಿರೋದ್ರಿಂದ ಸ್ತ್ರೀಯರನ್ನು ಮಾಡಬಾರ್ದು ಅಂತಿದೆ. ಹೀಗೆಲ್ಲೇ ಇರುವಾಗ ಎಲ್ಲರೂ ಹಾಗಾದ್ರೆ ಮೋಕ್ಷವನ್ನು ಹೊಂದಬೇಕು ಅಂತ ಒಂದು ಕಡೆಯಲ್ಲಿ ಹೇಳಿ ಹೊಂದೋದಕ್ಕೆ ಬೇಕಾದ ಮಾರ್ಗ ಮಾತ್ರ ಎಲ್ಲರಿಗೂ ಇಲ್ಲ ಅಂತ ಹೇಳಿದರೆ ಹೇಗೆ ಸರಿಯಾಗುತ್ತೆ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಉತ್ತರ ಏನಪ್ಪ ಅಂತ ಕೇಳಿದರೆ, ಜ್ಞಾನಯೋಗ ಅಂತ ಒಂದಿದೆ, ಭಕ್ತಿಯೋಗ ಅಂತ ಇನ್ನೊಂದಿದೆ. ಆ ಜ್ಞಾನಯೋಗದಲ್ಲಿ ಭಗವಂತನನ್ನು ಭಾವಿಸ್ತಾ ಹಾಗೆ ಹೋಗ್ತಾ ಇದ್ದಾಗ ತಾನಾಗೆ ಕೊನೆಯಲ್ಲಿ ಇಂಥದ್ದೊಂದು ಸ್ಥಿತಿ ಉಂಟಾಗಿ ಜೀವ ಭಗವಂತನಲ್ಲಿ ಹೋಗಿ ಸೇರ್ಕೊಂಡ್ಬಿಡುತ್ತೆ. ಪ್ರಾಣಗಳು ಊರ್ಧ್ವವಾದ ಒಂದು ಗತಿಯನ್ನು ಹೊಂದಿ ದೇಹವನ್ನು ಬಿಟ್ಟು ಹೊರಗಡೆ ಹೋಗುತ್ತದೆ, ತಾನಾಗೆ ಆಗುತ್ತದೆ. ಹಾಗೆ ಪರಾಭಕ್ತಿ ಭಗವಂತನಲ್ಲಿ ನೆಲೆ ನಿಂತಿದ್ದಾಗ ಆ ಪರಾಭಕ್ತಿಯ ಕಾರಣದಿಂದಾಗಿ ಕೊನೆ ಘಳಿಗೆಯಲ್ಲಿ ದೇಹದಿಂದ ಪ್ರಾಣಗಳು ಹೊರಗಡೆ ಹೋಗುವಾಗ ಈ ಒಂದು ಪ್ರಕ್ರಿಯೆ ಘಟಿಸಿ ಆ ಜೀವ ಎಲ್ಲಿಗೆ ಸೇರಬೇಕು ಆಗ ಸೇರಿಕೊಳ್ಳುತ್ತೆ. ಆದ್ದರಿಂದ ಇಲ್ಲಿ ಹೇಳುವಾಗ ಬುದ್ಧಿಪೂರ್ವಕವಾಗಿ ಮೋಕ್ಷವನ್ನು ಸಾಧಿಸುವ ಕ್ರಮ ಹೇಗೆ ಅನ್ನೋದನ್ನು ಇಲ್ಲಿ ಹೇಳಿದ ಹಾಗಾಯಿತು. ಅಷ್ಟಾಂಗ ಯೋಗ ವಿದ್ಯೆಯನ್ನು ಬಳಸಿ ಒಂದು ಮೋಕ್ಷವನ್ನು ಪಡೆಯೋದಾದರೆ ಹೇಗೆ ಅನ್ನೋ ವಿಷಯವನ್ನು ಹೇಳಿದ್ದಾಯಿತು. ಆದರೆ ಈ ಒಂದು ಕ್ರಮ ಉಳಿದ ಎರಡು ಯೋಗಗಳಲ್ಲಿ ಅಥವಾ ಯೋಗದಲ್ಲಿ ಇನ್ನೂ ನಾನಾ ಮಾರ್ಗಗಳಿದೆ, ಅನಂತವಾದ ಮಾರ್ಗಗಳಿವೆ. ಆ ಮಾರ್ಗಗಳಲ್ಲೆಲ್ಲ ತಾನಾಗಿ ಇಂಥದ್ದೊಂದು ಸ್ಥಿತಿ ಹುಟ್ಟಿ ಕೊನೆಗೆ ಆ ಜೀವ ಮೋಕ್ಷವನ್ನು ಪಡೆಯುತ್ತೆ ಅನ್ನೋದು ತಾತ್ಪರ್ಯ. ಮುಂದಿನ ಶ್ಲೋಕ
ಅನನ್ಯಚೇತಾ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ. ಶ್ರೀಕೃಷ್ಣ ಪ್ರಭು ಎಲ್ಲ ಜೀವಿಗಳು ಮೋಕ್ಷವನ್ನು ಹೊಂದೋದಕ್ಕೆ ಮಾರ್ಗ ಇದೆ ಅನ್ನೋದನ್ನು ಈ ಮಾತಿನಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಎಲ್ಲರೂ ಅಷ್ಟಾಂಗ ಯೋಗದ ವಿದ್ಯೆಯನ್ನು ಕಲಿತು ಪ್ರಾಣಗಳನ್ನು ಹತೋಟಿಗೆ ತಂದುಕೊಂಡು ಆ ಕ್ರಮವನ್ನು ಅನುಸರಿಸಿ ಮೋಕ್ಷವನ್ನು ಹೊಂದೋದು ಅನ್ನೋದು ಸಾಧ್ಯ ಆಗದೆ ಹೋಗ್ಬೋದು. ಹಾಗಿದ್ದರೂ ಸಹ ಮೋಕ್ಷ ಪಡೆಯೋದಕ್ಕೆ ಅವಕಾಶ ಇದೆ ಅನ್ನೋ ಅಂಶವನ್ನೇ ಮುಂದಿನ ಶ್ಲೋಕದಲ್ಲಿ ನೆನಪಿಸ್ತಾ ಇರುವಂಥದ್ದಾಗಿದೆ. ಅನನ್ಯಚೇತಾಹ, ಚಿತ್ತವನ್ನು ಅತ್ತಿತ್ತ ಹರಿಯೋದಕ್ಕೆ ಬಿಡದೇನೆ, ಸತತಂ, ಎಲ್ಲ ಕಾಲದಲ್ಲೂ ಯಾವನು ನಿತ್ಯಂ, ದೀರ್ಘಕಾಲದವರೆಗೆ ಮಾಂ, ನನ್ನನ್ನು ಸ್ಮರಿಸುತ್ತಾನೆಯೋ, ಪಾರ್ಥ, ಎಲೆ ಪಾರ್ಥನೆ, ತಸ್ಯ, ಅಂತಹ ನಿತ್ಯಯುಕ್ತಸ್ಯ, ಸದಾ ನನ್ನ ಜೊತೆಗೆ ಹೃದಯದ ದೃಷ್ಟಿಯಿಂದ ಒಂದುಗೂಡಿರುವಂತಹ ಆ ಯೋಗಿಗೆ ಅಹಂ ಸುಲಭ, ನಾನು ಸುಲಭನಾಗಿರ್ತೇನೆ ಅಂತ. ಅಂದರೆ ಭಗವಂತನನ್ನು ಬದುಕಿರುವಾಗ ಎಲ್ಲ ಸಂದರ್ಭಗಳಲ್ಲೂ ಭಾವಿಸ್ತಾ ಹೋಗುವಂಥ ವ್ಯಕ್ತಿ ಯಾರಿದ್ದಾರೋ ಅವನಿಗೆ ನಾನು ಸುಲಭ, ಅಂದರೆ ಪರಂಜ್ಯೋತಿ ರೂಪವಾದ ತತ್ವ ಸುಲಭ ಸಿಗುತ್ತೆ, ಬಹಳ ಕಷ್ಟಪಡಬೇಕಾಗಿಲ್ಲ ಅಂತ. ಅಂದರೆ ಹಾಗೆ ಹಿಂದೆ ಹೇಳಿದ ಪ್ರಾಣಾಯಾಮದ ವಿದ್ಯೆ ಗೊತ್ತಿಲ್ಲ, ಯೋಗದ ಪ್ರಕ್ರಿಯೆಗಳು ನನಗೆ ಗೊತ್ತಿಲ್ಲ, ಅದನ್ನ ನಾನು ಬಾಲ್ಯದಿಂದ ಅಭ್ಯಾಸ ಮಾಡ್ಕೊಂಬಂದಿಲ್ಲ ಅಂದರೆ ಏನಂತೆ, ಬೇರೆ ಇನ್ನೊಂದು ಮಾರ್ಗ ಇದೆ. ಅನನ್ಯಚೇತಾಹ ಅಂದರೆ ಚಿತ್ತದಲ್ಲಿ ಒಂದೇ ಒಂದು ಲಕ್ಷ್ಯ ಇರಬೇಕು ಅಂತ ಅರ್ಥ. ಹಾಗಲ್ಲದೆ ಕನ್ನಡದಲ್ಲಿ ಒಂದು ಹೇಳೋದುಂಟು, ಕ್ಷಣಚಿತ್ತ ಕ್ಷಣಪಿತ್ತ ಅಂತ. ಅಂದರೆ ಒಂದು ಕ್ಷಣ ಒಂದು ತೀರ್ಮಾನ, ಮುಂದಿನ ಕ್ಷಣಕ್ಕೆ ಇನ್ನೊಂದು ತೀರ್ಮಾನ, ಹೀಗಾದರೆ ಅನುಕೂಲ ಆಗೋಲ್ಲ. ಜೀವನದ ಲಕ್ಷ್ಯ ಬ್ರಹ್ಮ ಸಾಕ್ಷಾತ್ಕಾರ, ಮೋಕ್ಷ, ಇದು ನಿರ್ಧಾರ ಅಂತ ಆಗೋದ್ರೆ ಆಗ ಆ ಕಡೆಗೆ ಸದಾ ಮನಸ್ಸು ಅಭಿಮುಖವಾಗಿರುತ್ತೆ. ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ರೂ ಸಹ ಆ ಎಲ್ಲ ಕೆಲಸ ಕಾರ್ಯಗಳು ನನಗೆ ಇದಕ್ಕೆ ಸಹಕಾರ ಕೊಡಲಿ, ನನಗೆ ಆ ಕಡೆ ಹೋಗೋದಕ್ಕೆ ಇದೊಂದು ಸಾಧನವಾಗಲಿ ಅನ್ನೋ ಮನಸ್ಸಿರುತ್ತೆ. ಹಾಗೇ ಕಾರ್ಯವನ್ನು ಆಚರಣೆ ಮಾಡಬೇಕು ಅಂತ ಋಷಿ ಮಹರ್ಷಿಗಳ ಆಶಯ. ಕರ್ಮವನ್ನೆಲ್ಲವನ್ನೂ ಯೋಗರೂಪವಾಗಿ ಮಾಡುವಂಥ, ಅಂದರೆ ಭಗವತ್ ಸಾಕ್ಷಾತ್ಕಾರಕ್ಕೆ ಅದು ಸಹಕಾರಿಯಾಗಿ ಆಗಬೇಕು ಕರ್ಮ ಎಲ್ಲವೂ, ಹಾಗೆ ಇಟ್ಕೋ ಅಂತ ಅವರ ಆದೇಶ. ಆಗಿರೋದ್ರಿಂದ ಅನನ್ಯಚಿತ್ತನಾಗಿ ಅಂತ. ಅನ್ಯಚಿತ್ತ ಅಂದರೆ ಒಂದು ಸ್ವಲ್ಪ ದಿವಸ ಧನ ಸಂಗ್ರಹ ಮಾಡಬೇಕು ಅಂತ ಆಸೆ, ಅದಕ್ಕಾಗಿ ನಿರಂತರ ಪ್ರಯತ್ನ. ಇನ್ನೊಂದು ಸ್ವಲ್ಪ ದಿವಸ ತುಂಬ ಕೀರ್ತಿ ಬರಬೇಕು, ಇಲ್ಲೋದ್ರೆ ಏನಿದು ಬಾಳು ಅಂತ ಅನ್ನಿಸ್ತಾ ಇದೆ ಅಂತ ಅದಕ್ಕಾಗಿ ಪ್ರಯತ್ನ. ಇನ್ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಸ್ಥಾನಕ್ಕಾಗಿ ಪ್ರಯತ್ನ. ಆ ಮಧ್ಯದಲ್ಲಿ ಭಗವಂತನ ಸ್ಮರಣೆಯು ಸ್ವಲ್ಪ ಹೊತ್ತು ಬರುತ್ತೆ ಅಂತಾದರೆ ಅದು ಅನನ್ಯಚಿತ್ತ ಆಗಲ್ಲ. ಅದು ಸದಾ ಅನ್ಯಚಿತ್ತನೆ. ಯಾವುದೋ ಒಂದು ಕ್ಷಣ ಭಗವಂತನ ಬಗ್ಗೆ ಚಿತ್ತ ಹೋಗ್ತಾ ಇದೆ ಅಂತ ಅರ್ಥ. ಹಾಗಾಗಬಾರ್ದು. ಕೂತಲ್ಲಿ ನಿಂತಲ್ಲಿ ಹೋದಲ್ಲಿ ಬಂದಲ್ಲಿ ಜಾಗೃತ ಸ್ವಪ್ನ ಸುಷುಪ್ತಿ ತುರಿಯಗಳಲ್ಲಿ ಎಲ್ಲಿ ನಮ್ಮ ಚಿತ್ತ ಅನ್ನೋದಿದೆಯೋ ಅಲ್ಲೆಲ್ಲ ಚಿತ್ತಕ್ಕೊಂದು ಲಕ್ಷ್ಯ, ಇದು ಗುರಿ ಅನ್ನೋ ತರಹ ಇರಬೇಕು. ಮತ್ತು ನಿತ್ಯದಲ್ಲೂ ಹಾಗಿರಬೇಕು ಅಂತ. ಸತತಂ ನಿತ್ಯಂ ಅಂತ ಎರಡೆರಡು ಶಬ್ದವನ್ನು ಶ್ರೀಕೃಷ್ಣ ಪ್ರಭು ಜ್ಞಾಪಿಸ್ತಾ ಇದ್ದಾನೆ. ಸತತಂ ಅಂದರೆ ಎಚ್ಚರವಾಗಿದ್ದಾಗೆಲ್ಲ ಹಾಗಿಟ್ಕೋ, ನಿತ್ಯಂ ಅಂದರೆ ಬಾಲ್ಯದಿಂದ ಕೊನೆ ಕ್ಷಣದವರೆಗೂ ಹಾಗೆ ಇಟ್ಕೋ, ದೀರ್ಘಕಾಲ ಅಭ್ಯಾಸವನ್ನು ಮಾಡೋ, ಬುದ್ಧಿಗೆ ಯಾವಾಗ ತಿಳುವಳಿಕೆ ಬಂತೋ ಅಲ್ಲಿಂದ ಶುರು ಮಾಡಿ ತುದಿ ತಲುಪೋವರೆಗೆ ಈ ಥರದ ಅಭ್ಯಾಸ ಇಟ್ಕೋ ಅನ್ನೋದನ್ನ ಜ್ಞಾಪಿಸ್ತಾ ಇರುವಂಥ ಮಾತು. ನಿತ್ಯಯುಕ್ತ ಮತ್ತು ನಿತ್ಯಯುಕ್ತನಾಗಿ ಆ ಭಗವಂತನನ್ನು ಭಾವಿಸಬೇಕಂತೆ. ಯುಕ್ತ ಅಂದರೆ ಯೋಗದಿಂದ ಕೂಡಿದವನು ಅಂತ ಅರ್ಥ. ಅಂದರೆ
ಮನಸ್ಸು ಸಮಾಧಾನದಲ್ಲಿ ಯಾರಿಗಿದೆಯೋ ಅವನು ಯೋಗದಿಂದ ಕೂಡಿದ್ದಾನೆ ಅಂತ ಕರೆಯೋದುಂಟು. ಮನಸ್ಸಮಾಧೀಯತಾಂ, ಮನಸ್ಸನ್ನು ಸಮಾಧಾನಕ್ಕೆ ತಂದುಕೊಡಿ. ಸಮಾಹಿತ ಮನಸ್ಸಸ್ಮಃ, ಹೀಗೆಲ್ಲ ವೈದಿಕ ಪ್ರಯೋಗಗಳಲ್ಲಿ ಒಂದು ಸಂಭಾಷಣ ಇದೆ. ಮನಸ್ಸು ಸಮಾಧಾನ ಅಂದರೂ ಒಂದೇ, ಸಮಾಧಿ ಅಂದರೂ ಒಂದೇ. ಮನಸ್ಸನ್ನು ಏಕಾಗ್ರವಾಗಿ ಇಟ್ಕೊಳ್ಳೋದು ಅನ್ನೋದನ್ನು ನಿತ್ಯಯುಕ್ತ ಅನ್ನೋ ಶಬ್ದದಿಂದ ತಿಳಿಸ್ತಾ ಇದ್ದಾನೆ. ಹಾಗೆ ದೀರ್ಘಕಾಲ ಪ್ರಯತ್ನ ಪಡ್ತಾ ಹೋದಾಗ ಭಗವಂತ ಅವನಿಗೆ ಸುಲಭನಾಗಿಬಿಡ್ತಾನೆ. ಅಂದರೆ ಕಷ್ಟಪಡದೆ ಅವನನ್ನು ಪಡೆಯೋಕ್ಕಾಗತ್ತೆ ಅಂತ. ಸುಖೇನ ಲಭ್ಯತೆ ಅಂತ ಅರ್ಥ. ಅಲ್ಪ ಪ್ರಯತ್ನ ಮಾಡಿದರೆ ಸಾಕು, ಭಗವಂತನನ್ನು ಮುಟ್ಟೋಕ್ಕಾಗತ್ತೆ, ಅವನ ದರ್ಶನ ಮಾಡೋಕ್ಕಾಗತ್ತೆ ಅಂತ. ಹಾಗಾದರೆ ಸದಾ ಕಾಲದಲ್ಲೂ ಅದನ್ನೇ ಭಾವಿಸ್ತಾ ಇದ್ಬಿಟ್ರೆ ಭಗವಂತ ಸಿಗ್ತಾನೆ ಅಂತ ಅಷ್ಟೇ ಅರ್ಥನಾ? ಅದು ಹಿಂದ್ಗಡೆ ಇನ್ನೇನಾದ್ರು ಆಶಯ ಇದೆಯಾ ಅಂತ ಕೇಳಿದರೆ ಇದೆ. ಏನಪ್ಪ ಇದೆ ಅಂತ ಕೇಳಿದ್ರೆ, ದೀರ್ಘಕಾಲ ಹಾಗೆ ಭಾವಿಸ್ತಾ ಹೋಗುವ ವ್ಯಕ್ತಿಗೆ ಈ ಶರೀರ ಯಂತ್ರದಲ್ಲಿ ಅನೇಕ ಪರಿವರ್ತನೆಗಳಾಗುತ್ತೆ. ಈ ಶರೀರಕ್ಕೆ ಘಟ ಅಂತ ಇನ್ನೊಂದು ಹೆಸರು ಇದೆ. ಯಾತಕ್ಕೆ ಘಟ ಅಂದರೆ ಮಡಕೆ ಅಂತ ಕನ್ನಡದಲ್ಲಿ ಅರ್ಥ. ಆದರೆ ಆ ಪದದಿಂದ ಈ ಶರೀರವನ್ನು ಯಾಕೆ ಕರೀತಾರೆ ಅಂತ ಕೇಳಿದರೆ, ಇದರಲ್ಲಿ ಜ್ಞಾನವು ಒಮ್ಮೆ ಘಟಿಸುತ್ತೆ, ಜ್ಞಾನವು ಗೋಚರವಾಗುತ್ತೆ ಅನ್ನೋ ಅರ್ಥದಲ್ಲಿ ಘಟ ಅನ್ನೋ ಶಬ್ದವನ್ನು ಬಳಸ್ತಾರೆ. ಹಾಗೆ ಜ್ಞಾನ ಗೋಚರ ಆಗಬೇಕಾದ್ರೆ ಈ ಶರೀರದಲ್ಲಿ ಅನೇಕ ಪರಿವರ್ತನೆಗಳಾಗ್ತಾ ಹೋಗಬೇಕು. ಅದನ್ನು ಒಂದೊಂದು ಶಾಸ್ತ್ರ ಒಂದೊಂದು ರೂಪದಲ್ಲಿ ಹೇಳುತ್ತೆ. ಅದು ಆಯುರ್ವೇದ ಶಾಸ್ತ್ರ ಜ್ಞಾಪಿಸುತ್ತೆ, ಶರೀರದಲ್ಲಿ ಧಾತು ಸಾಮ್ಯಾವಸ್ಥೆ ಬರಬೇಕು ಎಂಬುದಾಗಿ. ಯೋಗಶಾಸ್ತ್ರ ಹೇಳುತ್ತೆ, ಶರೀರದಲ್ಲಿರುವ ನಾಡಿಗಳೆಲ್ಲವೂ ಶುದ್ಧವಾಗಬೇಕು. ಆ ನಾಡಿಗಳಲ್ಲಿ ಪಾಪವು ಬಂದು ನೆಲೆ ನಿಂತಿದ್ದರೆ ಆಗ ಈ ಪ್ರಾಣ ಮತ್ತು ಮನಸ್ಸು ಸುಷುಮ್ನೆಯನ್ನು ಪ್ರವೇಶ ಮಾಡಿ ಮೇಲಕ್ಕೆ ಹೋಗೋಕ್ಕಾಗೋಲ್ಲ, ಅಲ್ಲಲ್ಲೇ ನಿಂತು ಬಿಡುತ್ತೆ. ಹಾಗಾಗದೇ ಇರಬೇಕಾದ್ರೆ ಪಾಪಗಳಷ್ಟು ಕಳಚಿ ಹೋಗಬೇಕು. ಪಾಪ ಕಳಚೋದಕ್ಕೋಸ್ಕರವಾಗಿ ಯೋಗಶಾಸ್ತ್ರ ಪ್ರಾಣಾಯಾಮ, ಧ್ಯಾನ ಮೊದಲಾದವುಗಳನ್ನು ಹೇಳುತ್ತೆ. ಅದರಲ್ಲಿ ಅಧಿಕಾರ ಇಲ್ಲ ನನಗೆ, ಅಭ್ಯಾಸ ಮಾಡೋಕ್ಕಾಗಲ್ಲ ಅನ್ನೋನಿಗೆ ಭಗವಂತ ನಾಮಸ್ಮರಣೆ ಮಾಡು, ದೇವರನ್ನು ಭಜಿಸು, ಸದಾ ಕಾಲದಲ್ಲೂ ಒಳ್ಳೆಯ ಕಾರ್ಯವನ್ನೇ ಮಾಡ್ತಾಯಿರು, ಒಳ್ಳೆಯದನ್ನೇ ಚಿಂತಿಸ್ತಾಯಿರು. ಹೀಗೆ ಅನೇಕ ಕ್ರಮವನ್ನು ಹೇಳಿಕೊಟ್ಟಿದ್ದಾರೆ. ಆ ಕ್ರಮವನ್ನೆಲ್ಲ ಅನುಸರಿಸ್ತಾ ಇರುವಾಗ ನನ್ನ ಲಕ್ಷ್ಯ ಹೀಗೆ, ನಾನು ಮಾಡುವ ಕಾರ್ಯಗಳು ಹೀಗೆ, ಇದೆರಡರಲ್ಲೂ ಒಂದು ಶಿಸ್ತಿದ್ದರೆ, ಒಂದು ವ್ಯವಸ್ಥೆ ಇದ್ದರೆ ಶರೀರ ಯಂತ್ರದಲ್ಲಿ ಕ್ರಮಕ್ರಮವಾಗಿ ಅನೇಕ ಪರಿವರ್ತನೆಗಳಾಗ್ತಾ ಹೋಗುತ್ತೆ. ಆ ಪರಿವರ್ತನೆಗಳ ಫಲವಾಗಿ ತಾನಾಗಿ ಯಾವುದೋ ಒಂದು ಕ್ಷಣದಲ್ಲಿ ಭಗವಂತನ ದರ್ಶನ ಆಗೋದಕ್ಕೆ ಅವಕಾಶ ಆಗುತ್ತೆ ಅಂತ ತಾತ್ಪರ್ಯ. ಮುಂದಿನ ಶ್ಲೋಕ. ಮಾಂ ಉಪೇತ್ಯ ಪುನರ್ಜನ್ಮ ದುಃಖಾಲಯಂ ಅಶಾಶ್ವತಂ ನಾಪ್ನುವಂತಿ ಮಹಾತ್ಮನಃ ಸಂಸಿದ್ಧಿಂ ಪರಮಾಂ ಗತಾಃ. ಹೀಗೆಲ್ಲ ಪ್ರಕ್ರಿಯೆಯನ್ನು ಇಟ್ಕೊಂಡು ಯೋಗಧಾರಣೆಯನ್ನು ಮಾಡಿ ಏನು ದೊಡ್ಡ ಪ್ರಯೋಜನವನ್ನು ಪಡಿತೀರಾ ಅಂತೇನಾದ್ರು ಯಾರಿಗಾರು ಪ್ರಶ್ನೆ ಹುಟ್ಕೊಂಡ್ರೆ ಅದಕ್ಕೊಂದು ಸಮಾಧಾನ ಹೀಗೆ. ಮಾಂ ನನ್ನನ್ನು ಉಪೇತ್ಯ ಬಂದು ಸೇರಿ ಪರಮಾಂ ಸಿದ್ಧಿಂ ಗತಾಃ ಪರಮಶ್ರೇಷ್ಠವಾದ ಸಿದ್ಧಿಯನ್ನು ಹೊಂದಿದಂತಹ ಮಹಾತ್ಮರು ದುಃಖಾಲಯಂ ದುಃಖದ ನೆಲೆಯಾದ ಅಶಾಶ್ವತಂ ನಶ್ವರವಾದ ಪುನರ್ಜನ್ಮ ಮರು ಹುಟ್ಟನ್ನು ನ ಆಪ್ನುವಂತಿ ಹೊಂದುವುದಿಲ್ಲ. ಇದೇ ದೊಡ್ಡ ಲಾಭ ಅಂತ. ಅಂದರೆ ಯಾರು ಭಗವಂತನನ್ನು ಸೇರಿ ಪರಮಶ್ರೇಷ್ಠವಾದಂತಹ ಸಿದ್ಧಿ, ಮೋಕ್ಷರೂಪವಾದ ಸಿದ್ಧಿ ಅದನ್ನು ಯಾರು ಪಡಿತಾರೋ ಅವರು ಪುನರ್ಜನ್ಮವನ್ನು ಪಡೆಯೋಲ್ಲ, ಮತ್ತೆ ಹುಟ್ಟೋಲ್ಲ ಅವರು. ಅದೇ ದೊಡ್ಡ ಪ್ರಯೋಜನ. ಪುನರ್ಜನ್ಮ ಅನ್ನೋದು ಏನದು ಅಂತ ಕೇಳಿದ್ರೆ ದುಃಖಾಲಯ, ಅದು ದುಃಖದ ನೆಲೆ ಅಂತ. ಹುಟ್ಟಿದೆ ಅಂತಂದರೆ ಹುಟ್ಟುವಾಗ ಎಷ್ಟು ಕಷ್ಟಪಟ್ಟು ಹುಟ್ಟಬೇಕು. ಗರ್ಭಕೋಶದಲ್ಲಿ 9 ತಿಂಗಳು ನೆಲೆಸಿ ಅಲ್ಲಿ ಉಷ್ಣವೋ ಶೀತವೋ ಹಿತವೋ ಅಹಿತವೋ ಏನೇನು ಬಂದರೂ ಎಲ್ಲವನ್ನೂ ಅನುಭವಿಸ್ಕೊಂಡು ಅಲ್ಲಿ ಇರಬೇಕೋ, ಅನಂತರ ಕಷ್ಟಪಟ್ಟು ಭೂಮಿಗೆ ಇಳಿದು ಬರಬೇಕೋ,
ಅದಾದ ನಂತರ ಶೈಶವಾನೋ ಅವಸ್ಥೆ, ನಾನಾ ರೀತಿಯಾದ ಹಿಂಸೆಗಳು ಒಳಗಡೆ ನಡೀತಾ ಇದ್ದರೂ ವ್ಯಕ್ತಪಡಿಸೋಕೆ ಬರೋಲ್ಲ. ಯಾವಾಗ ಬೇಕಾದರೂ ಯಾವ ರೀತಿಯಾದ ಬೇಕಾದ ವೇದನೆಗಳು ಹುಟ್ಕೋಬೋದು. ಅಂಥದ್ದನ್ನೆಲ್ಲ ಅನುಭವಿಸ್ಕೋತಾ ಮುಂದಕ್ಕೆ ಒಂದು ಬೇರೆ ಬೇರೆ ರೀತಿಯಾದಂಥ ಅವಸ್ಥೆಗಳನ್ನು ಪಡಿತಾ ಹೋಗ್ತಾ ಇರುವಾಗ ಇದನ್ನು ಏನಂತ ಕರಿಬೇಕು? ಇದೊಂದು ದುಃಖದ ಮಡು ಅಂತಲ್ವೇ ಕರಿಬೇಕಾದದ್ದು ಎಂಬುದಾಗಿ ಜ್ಞಾಪಿಸ್ತಾರೆ. ಯೋಗಶಾಸ್ತ್ರ ಇನ್ನು ಸ್ವಲ್ಪ ವಿಸ್ತಾರವಾಗಿ ಈ ಹುಟ್ಟು ಅನ್ನೋದು ಯಾವ ಥರದ್ದು ಅನ್ನೋ ಬಗ್ಗೆ ಒಂದು ವಿವರಣೆಯನ್ನು ಕೊಡುತ್ತೆ. ಒಂದು ಸೂತ್ರ, ಪರಿಣಾಮ ತಾಪ ಸಂಸ್ಕಾರ ದುಃಖೈ ಗುಣವೃತ್ತಿ ವಿರೋಧಾಚ್ಚ ಸರ್ವಂ ದುಃಖಂ ವಿವೇಕಿನಃ. ವಿವೇಕಿಯಾದವನಿಗೆ ಈ ಪ್ರಪಂಚದಲ್ಲಿ ಇರೋದು ಎಲ್ಲವೂ ದುಃಖವೇ ಅಂತ ಆ ಮಾತಿಗೆ ಅರ್ಥ. ಪ್ರಪಂಚದಲ್ಲಿ ನಾನಾ ಥರ ಸುಖ ಇದೆಯಲ್ಲ ಅಂತ ಒಂದು ಪ್ರಶ್ನೆ ಉಟ್ಕೊಳ್ಳುತ್ತೆ. ಉತ್ತಮವಾದ ಒಂದು ದೃಶ್ಯ ನೋಡಿದೆ, ಎಷ್ಟು ಆನಂದ ಆಯಿತು, ಸುಖ ಅಲ್ವೇ ಅದು? ಉತ್ತಮವಾದಂಥ ಆಹಾರ ವಸ್ತುವನ್ನು ಬಳಸಿದೆ, ಪಂಚಭಕ್ಷ್ಯ ಪರಮಾನ್ನ ಸ್ವೀಕಾರ ಮಾಡಿದೆ, ಅಲ್ಲೊಂದು ಸುಖ ಇಲ್ವೇ? ಯಾವುದೋ ಅತ್ಯಂತ ಮಧುರವಾದ ಗಾನವನ್ನು ಕೇಳಿದೆ, ಸುಖ ಅಲ್ವಾ ಅದು? ಬಹಳ ಮೃದುವಾದ ಯಾವುದೋ ವಸ್ತುವನ್ನು ಮುಟ್ಟಿದೆ, ಸುಖ ಅಲ್ವಾ? ಹೀಗೆ ಗಮನಿಸ್ತಾ ಹೋದರೆ ನಾನಾ ಥರದ ಸುಖಗಳಿದೆಯಲ್ಲ ಜೀವನದಲ್ಲಿ. ಹೀಗಿರುವಾಗ ಈ ಸುಖವನ್ನು ಅನುಭವಿಸ್ಕೊಳ್ತಾ ಯಾಕೆ ಬದುಕಿರಬಾರ್ದು? ದುಃಖ ಬರುತ್ತೆ ಸಹಜವಾಗಿ, ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಡೋಣ. ರೋಗ ಬಂದರೆ ಚಿಕಿತ್ಸೆ ತಗೊಳ್ಳೋಣ. ಇನ್ನೇನೋ ಸಮಸ್ಯೆ ಬಂದರೆ ಆ ಸಮಸ್ಯೆ ಪರಿಹಾರಕ್ಕೆ ಏನೋ ಒಂದು ಮಾರ್ಗ ಇದ್ದೇ ಇರುತ್ತೆ, ಅದನ್ನು ಅನ್ವಯಿಸ್ಕೋಬೇಕು. ಈ ಪ್ರಪಂಚ ಯಾತಕ್ಕೆ ಬಿಟ್ಟು ಹೋಗಬೇಕು? ಎಷ್ಟು ಬೇಕಾದ್ರೂ ಸುಖ ಅನುಭವಿಸೋದಕ್ಕಿಲ್ಲ, ಅವಕಾಶ ಇದೆ. ನಮಗೆ ಜಾಣತನ ಬೇಕು ಅಷ್ಟೇ. ಹಾಗೆ ಸೌಲಭ್ಯಗಳು ಒದಗಿ ಬರಬೇಕು, ಸೌಲಭ್ಯವನ್ನು ಸಂಪಾದನೆ ಮಾಡೋದಕ್ಕೂ ಪ್ರಯತ್ನ ಪಡಬೇಕು. ಇಷ್ಟು ಮಾಡಿದ್ರೆ ಸುಖವಾಗಿ ಎಷ್ಟು 100 ಜನ್ಮ ಬೇಕಾದ್ರೂ ಇಲ್ಲೇ ಬದುಕಿರಬಹುದಲ್ಲ ಅಂತ ಅನಿಸೋದಕ್ಕೆ ಅವಕಾಶ ಇದೆ ಸಾಮಾನ್ಯ ಜನಗಳಿಗೆ. ಆದರೆ ಇನ್ನೊಂದು ಸ್ವಲ್ಪ ಬಿಡಿಸಿ ನೋಡಿ, ಈ ಸುಖದ ಪರಿ ಎಂಥದ್ದು ಅನ್ನೋದನ್ನ ಗಮನಿಸಿ ಅಂತ ಆ ಕಡೆಗೆ ಒಂದು ದೃಷ್ಟಿ ತೆರೆಸೋದಕ್ಕೋಸ್ಕರವಾಗಿ ಪತಂಜಲಿಗಳು ಒಂದು ಮಾತಾಡ್ತಾರೆ. ನೋಡಪ್ಪ, ಈ ಸಂಸಾರದಲ್ಲಿ ಪರಿಣಾಮ ದುಃಖ ಅಂತ ಒಂದಿದೆ, ತಾಪ ದುಃಖ, ಸಂಸ್ಕಾರ ದುಃಖ ಅಂತ 3 ತರಹದ ದುಃಖಗಳಿವೆ. ಇದನ್ನು ಮನಸ್ಸಿಗೆ ತಂದುಕೋ ಅಂತ. ಪರಿಣಾಮ ದುಃಖ ಅಂತ ಅನ್ನೋದನ್ನು ವಿವರಿಸಿ ವ್ಯಾಖ್ಯಾನಕಾರರು ಪರಿಚಯ ಕೊಡ್ತಾ ಇದ್ದಾರೆ. ಈಗ ಸುಖ ಅನುಭವಿಸ್ತಾ ಇದ್ದೀನಿ ನಾನು ಅಂತಂದಾಗ ಅದರ ಪರಿಣಾಮವಾಗಿ ಮತ್ತೊಂದು ಹುಟ್ಟುತ್ತೆ ಅಂತ. ಏನು ಹುಟ್ಟುತ್ತೆ ಅಂದರೆ, ಈ ಸುಖ ನನಗೆ ಶಾಶ್ವತವಾಗಿರಬೇಕು, ಯಾವತ್ತೂ ಇರಬೇಕು. ಮುಂದಿನ ಜನ್ಮ ಇದ್ದರೆ ಮುಂದಿನ ಜನ್ಮದಲ್ಲೂ ನನಗೆ ಇರಬೇಕು, ಯಾವ ಜನ್ಮದಲ್ಲಾದ್ರೂ ಇರಬೇಕದು ಅಂತ ಮನಸ್ಸಿಗೆ ಅನಿಸಿದ ಕೂಡಲೇ ಅದನ್ನು ಪಡಿಬೇಕಾದ್ರೆ ನಾನು ಪುಣ್ಯ ಮಾಡಬೇಕು ಅಂತ ಪಕ್ಕದಲ್ಲೇ ಒಂದು ಲಾಜಿಕ್ ಹುಟ್ಕೊಡುತ್ತೆ. ಪುಣ್ಯ ಮಾಡಬೇಕು ಅಂತಂದರೆ ಅದೇನು ಸುಲಭ ಆಗುತ್ತಾ? ಕಷ್ಟಪಟ್ಟು ಪುಣ್ಯವನ್ನು ಸಂಪಾದನೆ ಮಾಡಬೇಕಾಗುತ್ತೆ, ತಪಸ್ಸೆ ಮಾಡಬೇಕು. ಅದಕ್ಕೋಸ್ಕರವಾಗಿ ಆಹಾರದಲ್ಲಿ ಸಂಯಮನ, ಇಂದ್ರಿಯಗಳ ಸಂಯಮನ, ನಿರಂತರವಾಗಿ ಮಂತ್ರ ಜಪವೋ ಪ್ರಾಣಾಯಾಮವೋ ಸಾಧನೆಯೋ ಇದನ್ನೆಲ್ಲ ಮಾಡಬೇಕು. ಅದರಲ್ಲಿ ಸಾಕಷ್ಟು ಶ್ರಮ ಇಲ್ವೇ? ಎಲ್ಲ ಶ್ರಮವೂ ಇದೆ. ಆದ್ದರಿಂದ ಪರಿಣಾಮ ದುಃಖ ಅಂತ ಒಂದಿದೆ. ಪರಿಣಾಮ ದುಃಖ ಅನ್ನೋದಕ್ಕೆ ತಾತ್ಪರ್ಯ, ಈ ಸಿಕ್ಕಿದ ಸುಖನ ಉಳಿಸ್ಕೋಬೇಕು ಅಂತ ಬುದ್ಧಿ ಹುಟ್ಬಿಡುತ್ತೆ. ಆ ಉಳಿಸ್ಕೋಬೇಕಾದ್ರೆ ಪುಣ್ಯ ಇಲ್ಲದೆ ಹೋದ್ರೆ ಆಗೋಲ್ಲ ಅಂತ ಇನ್ನೊಂದು ತಿಳುವಳಿಕೆ ಬರುತ್ತೆ. ಆಗ ಪುಣ್ಯ ಸಂಪಾದನೆ ಮಾಡಬೇಕು ಅಂತ ಪ್ರಯತ್ನಕ್ಕೆ ಶುರು ಮಾಡ್ತಾನೆ. ಆಗ ಅದೇನು ಸುಲಭ ಸಾಧ್ಯವೇ? ಅಲ್ಲಿ ಬೇಕಾದಷ್ಟು ದುಃಖ ಇದೆಯಲ್ಲ. ಇದಕ್ಕೆ ಪರಿಣಾಮ ದುಃಖ ಅಂತ ಒಂದು. ಎರಡನೇದು ತಾಪ ದುಃಖ. ತಾಪ ದುಃಖ ಅಂದರೆ ಇಲ್ಲಿ ಹುಟ್ಟಿ ಸುಖವನ್ನು ಅನುಭವಿಸುವ ಕಾಲದಲ್ಲೇ ಬೇಕಾದಷ್ಟು ಸಮಸ್ಯೆಗಳನ್ನು ತಂದುಕೊಳ್ಳೋದಕ್ಕೂ ಅವಕಾಶ ಇದೆ. ತುಂಬ ಉತ್ಕೃಷ್ಟವಾದ ಯಾವುದೋ ಭಕ್ಷ್ಯ ಇದೆ, ಸುಖಕ್ಕಾಗಿ ನನಗೆ ಬೇಕದು ಎಲ್ಲ ಸರಿ. ಆದರೆ ಯಾವುದೋ ಒಂದು ಪ್ರಮಾಣ ಇದ್ದರೆ ದೇಹಕ್ಕೆ ಹಿತ ಆಗುತ್ತೆ. ಒಂದು ಪ್ರಮಾಣ ಸ್ವಲ್ಪ ಜಾಸ್ತಿ ಆಯಿತು ಅಂತಂದರೆ ಆಗೇನಾಗುತ್ತೆ, ಶರೀರ ಬೇರೆ ಬೇರೆ ರೀತಿಯಾದ ಒಂದು ಸೂಚನೆಗಳನ್ನು ಕೊಡುತ್ತೆ. ಅಂದರೆ ಆರೋಗ್ಯ ಕೆಟ್ಟು ಹೋಗುತ್ತೆ, ಮತ್ತು ತಾಪ ಶುರುವಾಯಿತು ಅಂತ.
ಇದು ಒಂದು ದುಃಖ. ಅದೇ ರೀತಿಯಲ್ಲಿ ಇನ್ನೊಂದು ಸಂಸ್ಕಾರ ದುಃಖ ಅಂತ ಇನ್ನೊಂದಿದೆ. ಸುಖನ ಅನುಭವಿಸಿದೆ, ಅದು ಯಾವುದೋ ಅವಧಿಯಲ್ಲಿ ಮುಕ್ತಾಯ ಆಗೋಯ್ತು. ಪುನಃ ಪಡೆಯೋಕ್ಕಾಗತ್ತಾ ಅಂದರೆ ಪಡೆಯೋಕ್ಕಾಗಲ್ಲ. ಆಗ ಹಿಂದೆ ಪಡೆದ ಸುಖದ ಸಂಸ್ಕಾರ ಇರುತ್ತಲ್ಲ, ಅದು ತಾಪ ಕೊಡೋಕ್ಕೆ ಶುರುವಾಗುತ್ತೆ. ಅಂದರೆ ಸ್ಮರಣೆ ಬರುತ್ತೆ, ಅಯ್ಯೋ ಅವತ್ತು ಎಷ್ಟು ಚೆನ್ನಾಗಿತ್ತು, ಎಷ್ಟು ತರಹದ ಸುಖ ಪಡ್ತಾ ಇದ್ದೆ ನಾನು, ಇವತ್ತದಿಲ್ಲ ಅಂತ ಅನಿಸುತ್ತೆ. ಅದು ಒಂದು ನೋವೇ ಅಲ್ವಾ, ಅದೊಂದು ತಾಪ. ಹೀಗೆ ತೆಗೆದುಕೊಂಡ್ರೆ ಒಟ್ಟು ಈ ಜೀವನದಲ್ಲಿ ನಾನಾ ಥರದ ಸುಖ ಇದೆ ಅಂತಂದರೂ ಅದು ಕೇವಲ ಸುಖ ಅಲ್ಲಪ್ಪ, ದುಃಖ ಸಂಭಿನ್ನ, ದುಃಖದ ಜೊತೆಗೆ ಮಿಶ್ರವಾಗಿರೋ ಸುಖ ಅದು ಅಷ್ಟೇ ಅಂತ ಆ ಮಾತು ಹೇಳ್ತಾ ಇದೆ. ಗುಣವೃತ್ತಿ ವಿರೋಧಾಚ, ಇದ್ರ ಜೊತೆಗೆ ನಮ್ಮ ಮೈನಲ್ಲಿ 3 ಶಕ್ತಿಗಳು ಕೆಲಸ ಮಾಡ್ತಾಯಿದೆ, ತ್ರಿಗುಣಗಳು, ಸತ್ವಗುಣ, ರಜೋಗುಣ, ತಮೋಗುಣ. ಈ 3 ಗುಣಗಳಲ್ಲಿ ಸ್ವಭಾವ ಹೇಗಿದೆ ಅಂತ ಕೇಳಿದರೆ, ಒಂದು ಇನ್ನೆರಡನ್ನ ಸದಾಕಾಲದಲ್ಲೂ ಮೆಟ್ಟಿ ತಾನು ವಿಜೃಂಭಿಸುವ ಸ್ವಭಾವದಲ್ಲಿದೆ. ಅದು ಸತ್ವಗುಣವು ರಜೋಗುಣ ತಮೋಗುಣವನ್ನು ಮೆಟ್ಟೋದಕ್ಕೆ ಸದಾ ಕಾಯ್ತಾ ಇರುತ್ತೆ. ರಜೋಗುಣ ಸತ್ವಗುಣ ತಮೋಗುಣವನ್ನು ಮೆಟ್ಟಕ್ಕೆ ಕಾಯ್ತಾ ಇರುತ್ತೆ. ಅದೇ ರೀತಿಯಲ್ಲಿ ತಮೋಗುಣವೂ ಸಹ ಹೀಗೆ ಸದಾ ಕಾಲದಲ್ಲೂ ಪೈಪೋಟಿ ಮಾಡ್ತಾ ಇರುವಂಥ ಸ್ವಭಾವದಿಂದ ಕೂಡಿವೆಯಲ್ಲ ಈ ತ್ರಿಗುಣಗಳು. ಹೀಗಿರುವಾಗ ಈ ತ್ರಿಗುಣಗಳ ರಾಜ್ಯದಲ್ಲಿ ಎಷ್ಟೊತ್ತಿಗೆ ನನಗೆ ಏನು ಬರುತ್ತೋ ಯಾರಿಗೂ ಗೊತ್ತು. ಅದರಲ್ಲಿ ಸತ್ವ ತುಂಬ ಪ್ರಧಾನವಾಗಿ ಮೆರಿತಾ ಇದ್ದಾಗ ಸುಖ ಅಂತ ಅನಿಸುತ್ತೆ. ಅದು ಯಾವಾಗಲೂ ಮೆರಿತಾ ಇರುತ್ತಾ ಅಂದರೆ ಸದಾ ಕಾಲದಲ್ಲೂ ರಜಸ್ ಕಾಯ್ತಾ ಇರುತ್ತೆ, ಈ ಸತ್ವವನ್ನು ಮೆಟ್ಟಿ ನಾನು ಮೇಲೆ ಹೋಗಿ ನಿಲ್ಲಬೇಕು ಅಂತ. ಆ ರಜಸ್ಸೇನಾದ್ರು ಮೆರೆಯೋಕ್ಕೆ ಶುರುವಾಯಿತು ಅಂದರೆ ದುಃಖ ಬೇಕಾದಷ್ಟು. ಅದಾದರೂ ಕೂಡ ಯಾವಾಗಲೂ ಹಾಗೇ ಇರುತ್ತಾ ಅಂತ ಕೇಳಿದ್ರೆ ಪಕ್ಕದಲ್ಲಿ ತಮಸ್ ಕಾಯ್ತಾ ಇರುತ್ತೆ, ನಾನು ಹೋಗಿ ಮೆಟ್ಟಿ ರಜಸ್ಸನ್ನು ನಾನು ನಿಂತ್ಕೋಬೇಕು ಅಂತ. ಆ ತಮಸ್ಸೇನಾದ್ರು ಮೇಲಕ್ಕೆ ಬಂತು ಅಂದರೆ ಅಜ್ಞಾನ ಪೂರ್ತಿಯಾಗಿ, ಅಜ್ಞಾನ ಬಂದಾಗ ಮಾಡಬಾರ್ದು ಎಲ್ಲ ಕಾರ್ಯಗಳನ್ನು ಮಾಡುವಂಥ ಒಂದು ಸ್ಥಿತಿ, ಪಾಪದ ಕೂಪಕ್ಕೆ ಬೀಳುವಂಥ ಒಂದು ಸ್ಥಿತಿ. ಹೀಗಿದೆಯಲ್ಲ ಇದು, ಈ ಗುಣಗಳ ಸ್ವಭಾವ ಹೇಗಿದೆ. ಸಮುದ್ರೇ ಶಾಂತಕಲ್ಲೋಲೆ ಸ್ನಾತುಂ ಇಚ್ಛತಿ ಮೂಢಧೀಹಿ ಅಂತ ಸಂಸ್ಕೃತದಲ್ಲಿ ಒಂದು ನಾಣ್ಣುಡಿ. ಸಮುದ್ರದ ಬಳಿಗೆ ಹೋಗಿ ನಿಂತ್ಕೊಂಡ, ಸ್ನಾನ ಮಾಡಬೇಕು ಅಂತ ಆಸೆ ಇದೆ, ಅಲೆಗಳೆಲ್ಲ ನಿಲ್ಲಿ ಮತ್ತೆ ಸ್ನಾನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತಾದರೆ ಸ್ನಾನ ಮಾಡೋಕ್ಕಾಗತ್ತಾ? ಯಾಕೆ ಅಂತ ಕೇಳಿದರೆ ಸಮುದ್ರದ ಸ್ವಭಾವ ಅದು, ಅಲೆ ಮೇಲೆ ಅಲೆ ಬರ್ತಾನೆ ಇರುತ್ತೆ, ನಿರಂತರವಾಗಿ ಬರ್ತಾ ಇರುತ್ತೆ, ಒಂದು ಕ್ಷಣವೂ ಬಿಡುವಿಲ್ಲ, ಹಾಗೆ ಬರ್ತಾ ಇರುತ್ತೆ. ಹಾಗಿರುವಾಗ ಒಂದು ಶಾಂತವಾಗಿ ಇರುವಂಥ ನೀರಿನಲ್ಲಿ ನಾನು ಸ್ನಾನ ಮಾಡ್ತೀನಿ ಅಂತ ಸಮುದ್ರದಲ್ಲಿ ಬುಡದಲ್ಲಿ ಹೋಗಿ ನಿಂತ್ಕೊಂಡ್ರೆ ಅದು ಸಾಧ್ಯವಾಗದ ಕಾರ್ಯ ಅದು. ಅದೇ ರೀತಿಯಲ್ಲಿ ಈ ಸಂಸಾರ ಚಕ್ರಕ್ಕೆ ಇಳಿದು ಬಂದ ನಂತರದಲ್ಲಿ ನನಗೆ ಯಾವುದೇ ರೀತಿಯಾದ ಮುಂದೆ ಸಮಸ್ಯೆ ಇಲ್ಲ, ನಾನು ನಿರ್ಭಯವಾಗಿ ನಿರಾತಂಕವಾಗಿ ಸದಾ ಸುಖದ ಮಡುವಿನಲ್ಲೇ ಇರ್ತೀನಿ ಅಂತ ಅಂದ್ಕೊಳ್ಳೋದಕ್ಕೆ ಅವಕಾಶವೇ ಇಲ್ಲ. ಇವತ್ತು ಸುಖ, ನಾಳೆ ದುಃಖ, ನಾಡಿದ್ದು ಇನ್ನೊಂದು ಅವಸ್ಥೆ, ನಾಡಿದ್ದು ಅಜ್ಞಾನ, ಹೀಗೆ ಒಂದರ ನಂತರ ಒಂದು ಅಲೆಯ ತರಹ ಬಂದು ಹೋಗ್ತಾ ಇದೆ. ಹೀಗಿರುವಾಗ ಇದನ್ನು ಏನಂತ ಅಂದ್ಕೋಬೇಕು ಅಂತ ಕೇಳಿದರೆ, ಸರ್ವಂ ದುಃಖಂ ವಿವೇಕಿನಃ, ವಿವೇಕಿಯಾದಂಥ ವ್ಯಕ್ತಿ ಈ ಒಟ್ಟು ಜಗತ್ತನ್ನು ಸಂಪೂರ್ಣ ಶೋಧನೆ ಮಾಡಿ ನೋಡಿದಾಗ ಅವನಿಗೇನು ಅನಿಸುತ್ತೆ, ಸರ್ವಂ ದುಃಖಂ, ಇಲ್ಲಿರೋದು ಅಷ್ಟು ದುಃಖವೇ ಹೊರತು ಸುಖ ಅಲ್ಲ. ಸುಖ ಇದ್ದರೂ ಒಂದು ಕ್ಷಣದಲ್ಲಿ ಬಂದು ಹೊರಟು ಹೋಗುವಂಥ ಸುಖವೇ ಹೊರತು ದೀರ್ಘಕಾಲ ಶಾಶ್ವತವಾಗಿ ಇರುವಂಥ ಸುಖವೇ ಅಂತ ಕೇಳಿದರೆ ಖಂಡಿತವಾಗಿಯೂ ಇಲ್ಲ ಅಂತ ಅನಿಸುತ್ತೆ. ಆದ್ದರಿಂದ ಈ ಒಂದು ಜಗತ್ತಿನ ನಡೆ ಇದು ದುಃಖಾಲಯ, ಜನ್ಮ ಎಂಬುದು, ಜೊತೆಗೆ ಇದು ಅಶಾಶ್ವತ. ಯಾವುದೋ ಒಂದು ಜನ್ಮ ಸಿಕ್ತು ಅಂದರೆ ಎಷ್ಟು ಕಾಲ ಇರುತ್ತೆ ಜನ್ಮ? ಆನೆಯಾಗಿ ಹುಟ್ಟಿದರೆ 120 ವರ್ಷ ಬದುಕೋಕ್ಕಾಗುತ್ತೆ ಅಷ್ಟೇ, 1000 ವರ್ಷ ಬದುಕೋಕ್ಕಾಗಲ್ಲ. ಬೇರೆ ಬೇರೆ ಯಾವುದೇ ಜೀವಜಂತುವಾಗಿ ಹುಟ್ಟಿದರೂ ಅದಕ್ಕೊಂದು ಅವಧಿ ಅಂತಿದೆ, ಅವಧಿ ಕಳೀತು ಅಂದರೆ ಅದು ಹೋಗಲೇಬೇಕದು. ಹಾಗಿರೋದ್ರಿಂದ ಇದನ್ನು ಶಾಶ್ವತ ಅಂತ ಹೇಗೆ ಹೇಳೋದು? ಅದರಿಂದ ಯಾವ ಜನ್ಮವೂ ಶಾಶ್ವತವಾದದ್ದಲ್ಲ, ಆದ್ದರಿಂದ ನೆಚ್ಕೊಳ್ಳೋಕ್ಕೆ ಬರೋಲ್ಲ ಅಂತ ಅರ್ಥ. ಕನ್ನಡದಲ್ಲಿ ಒಂದು ಗಾದೆ ಮಾತಾಡ್ತಾರೆ, ಸ್ವಲ್ಪ
ಲಘುವಾದ ಭಾಷೆ, ಅದರ ತಾತ್ಪರ್ಯ ತಗೋಬೇಕು. ಮಣ್ಣು ಕುಂಡೆ ನೆಚ್ಚಿಕೊಂಡು ಹೊಳೆ ಹಾರಿದ್ರು ಅಂತ ಗಾದೆ. ಅಂದರೆ ಕೆಳಭಾಗ ಪೃಷ್ಠಭಾಗ ಮಣ್ಣಿನಲ್ಲಿ ಮಾಡಿದ್ದು ಗಟ್ಟಿ ಇದೆ ಅಂತ ನೆಚ್ಚಿಕೊಂಡು ಹೊಳೆ ಹಾರಿದ್ರೆ ಸ್ವಲ್ಪ ಹೊತ್ತಾದಾಗ ಅದಷ್ಟು ಕರಗಿ ಹೊರಟೋಗುತ್ತೆ, ಆಮೇಲೆ ಏನೂ ಇರಲ್ಲ ಅಲ್ಲಿ. ಹಾಗೆ ಈ ಪ್ರಪಂಚನ ನೆಚ್ಕೊಂಡು ಏನಾದ್ರು ನಾವು ಕೂತ್ಕೊಂಡ್ವಿ ಅಂತಂದರೆ ಯಾವತ್ತೂ ಒಂದು ದಿವಸ ನಿರಾಶೆಯನ್ನು ಅನುಭವಿಸ್ಬೇಕಾಗಿ ಬರುತ್ತೆ ಅನ್ನೋದಕ್ಕೆ. ಅದರಿಂದ ಇದು ಒಂದು ರೀತಿಯಲ್ಲಿ ಪುನರ್ಜನ್ಮ ಅನ್ನೋದು ಅನುಕೂಲಕರವಾದದ್ದಲ್ಲ, ಅದನ್ನು ಕಳಚ್ಕೋಬೇಕಾದದ್ದು. ಅದನ್ನು ಕಳಚೋದಕ್ಕೆ ಯಾವಾಗ ಸಾಧ್ಯವಾಗುತ್ತೆ ಅಂತ ಕೇಳಿದರೆ, ಯಾರು ಪರಮಾಂ ಸಂಸಿದ್ಧಿಂ ಗತಾಹ, ಪರಮಶ್ರೇಷ್ಠವಾದ ಸಿದ್ಧಿಯನ್ನು ಪಡೀತಾರೋ ಅವರು ಅದನ್ನು ದಾಟಿ ಹೋಗೋಕ್ಕಾಗತ್ತೆ ಅಂತ. ಪರಮಸಿದ್ಧಿ ಅಂದರೆ ಏನರ್ಥ ಅಂತ ಕೇಳಿದರೆ, ನಾನಾ ಸಿದ್ಧಿಗಳು ಲೋಕದಲ್ಲಿ ಇರುತ್ತೆ. ಇಷ್ಟು ಹಣ ಸಂಪಾದನೆ ಮಾಡಬೇಕು ಅಂತ ಒಬ್ಬ ಒಂದು ಗುರಿ ಇಟ್ಕೊಂಡ್ಯಾನೆ ಅಂದರೆ ಅದಾಯಿತು ಅಂದರೆ ಒಂದು ಸಿದ್ಧಿನೇ ಅದು. ಇಷ್ಟು ಪ್ರಸಿದ್ಧನಾಗಬೇಕು ಅಂತ ಒಂದು ಗುರಿ ಇಟ್ಕೊಂಡ್ಯಾನೆ ಅಂದರೆ ಅದಾಯಿತು ಅಂದರೆ ಒಂದು ಸಿದ್ಧಿ ಆಯಿತು ಅಂತ ಲೆಕ್ಕ. ದೊಡ್ಡ ಮನೆ ಕಟ್ಟಬೇಕು ಅಂತ ಒಂದು ಆಸೆ ಇದೆ, ಅದಾಯಿತು ಅಂದರೆ ಒಂದು ಸಿದ್ಧಿ. ಇದಲ್ಲದೆ ಇನ್ನೂ ಅಣಿಮ, ಮಹಿಮ, ಗರಿಮ ಮೊದಲಾದಂತಹ ಯೋಗ ಸಿದ್ಧಿಗಳೆಲ್ಲ ಇದೆ. ಅತ್ಯಂತ ಅದ್ಭುತವಾದ ಸಾಮರ್ಥ್ಯಗಳು ಮೈನಲ್ಲಿ, ಎಲ್ಲವೂ ಸಿದ್ಧಿ. ಆದರೆ ಎಲ್ಲ ಸಿದ್ಧಿಗಳು ಎಷ್ಟೋ ಕಾಲ ಇರುತ್ತೆ, ಆಮೇಲೆ ಅಷ್ಟು ಹೊರಟೋಗುತ್ತೆ, ಯಾವುದೂ ಶಾಶ್ವತವಾಗಿ ನಿಲ್ಲಲ್ಲ. ಅದರಿಂದ ಅತ್ಯಂತ ಶ್ರೇಷ್ಠವಾದ ಯಾವುದಾದ್ರು ಸಿದ್ಧಿ ಇದೆಯಾ ಅಂತ ಕೇಳಿದರೆ ಇದೆ. ಅದು ಯಾವುದಪ್ಪ ಅಂದರೆ ಮೋಕ್ಷ ಸಿದ್ಧಿ ಎಂಬುದಾಗಿ ಕರೀತಾರೆ. ಆ ಮೋಕ್ಷ ಸಿದ್ಧಿ ಏನಿದೆಯೋ ಅದು ಅತ್ಯಂತ ಶ್ರೇಷ್ಠವಾದ ಸಿದ್ಧಿ. ಆ ಸಿದ್ಧಿಯನ್ನು ಯಾರು ಪಡಿತಾರೋ ಅವರು ಮಹಾತ್ಮರು, ಅವರಿಗೆ ಪುನರ್ಜನ್ಮ ಎಂಬುದಿಲ್ಲ ಅಂತ. ಅವರು ಮಹಾತ್ಮರು ಅಂದರೆ, ಮಹಾತ್ಮ ಅನ್ನೋ ಶಬ್ದ ಏನು ಹೇಳುತ್ತೆ? ಮಹಾನ್ ಆತ್ಮ ಯಸ್ಯ ಸಹ, ಯಾರಿಗೆ ಆತ್ಮ ಬಹಳ ದೊಡ್ಡದಾಗಿದೆಯೋ ಅವನು ಅಂತ. ಅಂದರೆ ವಸುಧೈವ ಕುಟುಂಬಕಂ, ಲೋಕದಲ್ಲಿ ಬದುಕಿರುವಾಗ ಅಂಥ ಒಂದು ಮನಸ್ಸು ಕೊನೆಯಲ್ಲಿ ಆ ಭಗವಂತನಲ್ಲಿ ಒಂದುಗೂಡಿಕೊಂಡಾಗ ಅವನು ಮಹಾನ್ ಆತ್ಮ ಆಗ್ತಾನೆ. ಅವನು ಆ ಪರಮಾತ್ಮ ಎಲ್ಲೆಲ್ಲೂ ತುಂಬಿರುವಂಥ ವಸ್ತು, ಅವನಿಗಿಂತ ದೊಡ್ಡದು ಇನ್ನೇನೂ ಇಲ್ಲ. ಇವನು ಅವನಂತೆ ಆದಾಗ ಏನಾಗ್ತಾನೆ? ಅವನು ಮಹಾನ್ ಆತ್ಮ ಉಳ್ಳವನಾಗಿ ಆಗ್ತಾನೆ. ಅಂಥ ಮಹಾತ್ಮನಾದವನಿಗೆ ಪುನರ್ಜನ್ಮ ಎಂಬುದು ಇಲ್ಲ ಅಂತ ಮಾತಿನ ಅರ್ಥ. ಇಂಥ ಒಂದು ವಿಶಿಷ್ಟವಾದಂತಹ ಮೋಕ್ಷರೂಪವಾದ ಸುಖವನ್ನು, ಆನಂದವನ್ನು ಅನುಭವಿಸೋದಕ್ಕೆ ಪ್ರತಿಯೊಬ್ಬ ಮಾನವನೂ ಪ್ರಯತ್ನಿಸಬೇಕಾದ ಕರ್ತವ್ಯ ಇದೆ. ಮಾನವ ಜನ್ಮವೇ ಅದಕ್ಕಾಗಿ ಮೀಸಲಾದದ್ದು. ಋಷಿ ಮಹರ್ಷಿಗಳು ಅದಕ್ಕೆ ಬೇಕಾದ ಮಾರ್ಗವನ್ನು ಕೊಟ್ಟಿದ್ದಾರೆ. ಭಾರತ ದೇಶ ಅಂತಹ ವಿಶಿಷ್ಟವಾದಂತಹ ಲಕ್ಷ್ಯವನ್ನು ಇಟ್ಕೊಂಡು ಬದುಕೋದಕ್ಕೆ ಬೇಕಾದ ಸಂತತಿಯಿಂದ ಕೂಡಿರುವ ದೇಶ. ನಾವೆಲ್ಲ ಆ ಸಂತತಿಗೆ ಒಳಪಟ್ಟವರು. ಮಾನವ ಅನ್ನೋ ರೀತಿಯಾದಂಥ ಜಂತುವೇ ಅಂತಹ ಅದ್ಭುತವಾದಂಥ ಅನುಭವವನ್ನು ಪಡೆಯೋದಕ್ಕೆ ಮೀಸಲಾದಂಥ ಒಂದು ಜೀವ. ಹಾಗಿರುವಾಗ ಈ ಲಕ್ಷ್ಯವನ್ನು ಸಾಧಿಸೋದನ್ನು ನಾವು ಮರಿಬಾರ್ದು ಜೀವನದಲ್ಲಿ ಅನ್ನುವ ಅಂಶವನ್ನು ಎಲ್ಲರೂ ಮನಸ್ಸಿನಲ್ಲಿ ದೃಢವಾಗಿ ಇಟ್ಕೋಬೇಕಾದ ಕರ್ತವ್ಯ ಇದೆ ಎಂಬುದನ್ನು ನೆನಪಿಸ್ತಾ ಈ 4 ಮಾತುಗಳನ್ನು ಧರ್ಮಪ್ರಭು ಶ್ರೀಕೃಷ್ಣನ ಪದಪದ್ಮಗಳಲ್ಲಿ ಅರ್ಪಿಸ್ತಾ ಇದ್ದೇನೆ. ಕಾಯೇನ ವಾಚಾ ಮನಸಃ ಇಂದ್ರಿಯೈರ್ವಾ ಬುದ್ಧ್ಯಾ ಆತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ರಾಮ 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 ಸೀತಾ ರಾಮಾಯಣೀರೋ. ರಾಮ 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 ಸೀತಾ ರಾಮಾಯಣೀರೋ. ಸೀತಾ ರಾಮ 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 ಸೀತಾ ರಾಮಾಯಣೀರೋ. ಸೀತಾ ರಾಮ 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 ಸೀತಾ ರಾಮಾಯಣೀರೋ.
ಅಮರಪತಿಯ ದಿವ್ಯನಾಮ ಅಮರಪತಿಯ ದಿವ್ಯನಾಮ ಅಂದು ಓದಗದೋ ರಾಮ 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 ಸೀತಾ ರಾಮ ಎನ್ನೀರೋ ಭರದಿಯಮ್ಮನ ಭಟರು ಬಂದು ಹೊರಡಿರೆಂದು ಮೇಟಿ ಮುರಿಯೇ ಭರದಿಯಮ್ಮನ ಭಟರು ಬಂದು ಹೊರಡಿರೆಂದು ಮೇಟಿ ಮುರಿಯೇ ಕೊರಳಿಗಾತ್ಮ ಸೇರುವಾಗ ಹರಿಯ ನಾಮ ಓದಗದೋ ರಾಮ 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 ಸೀತಾ ರಾಮ ಎನ್ನೀರೋ ಕೆಟ್ಟ ಜನ್ಮದಲ್ಲಿ ಹುಟ್ಟಿ ದುಷ್ಟಕರ್ಮ ಮಾಡಿ ದೇಹ ಕೆಟ್ಟ ಜನ್ಮದಲ್ಲಿ ಹುಟ್ಟಿ ದುಷ್ಟಕರ್ಮ ಮಾಡಿ ದೇಹ ಬಿಟ್ಟು ಹೋಗುವಾಗ ಪುರಂದರ ವಿಠಲನ ನಾಮ ಓದಗದೋ ದೇಹ ಬಿಟ್ಟು ಹೋಗುವಾಗ ಪುರಂದರ ವಿಠಲನ ನಾಮ ಓದಗದೋ ರಾಮ 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 ಸೀತಾ ರಾಮ ಎನ್ನೀರೋ